ಈಗ ಸಪ್ತಮಾಧ್ಯಾಯಕ್ಕೆ ಬರೋಣ. ಅಂದ್ರೆ 43ನೇ ಶ್ಲೋಕದಿಂದ 51 ಶ್ಲೋಕ, 43ರಿಂದ 51ನೇ ಶ್ಲೋಕ, ಲಲಿತಾ ಸಹಸ್ರನಾಮದ 43ರಿಂದ 51ನೇ ಶ್ಲೋಕದ ಅರ್ಥವನ್ನ ಇವತ್ತು ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ಹಿಂದಿನ ತರಗತಿಲೇ ನಾನು ಶಾಂಕರಿ, ಶ್ರೀಕರಿ, ಸಾಧ್ವಿ, ಶರಶ್ಚಂದ್ರ ನಿಭಾನನ ಅನ್ನೋದ್ರ ಬಗ್ಗೆ ಹೇಳಿದ್ದೆ, ವರ್ಣನೆಯನ್ನ ಮಾಡಿದ್ದೆ. ಈಗ ಮತ್ತೆ ಅದರ ಮುಂದುವರಿದ ಭಾಗವಾಗಿ ನಾವು ನಿರ್ಲೇಪ, ನಿರ್ಮಲಾ, ನಿತ್ಯ ಅಂತ ನಾವು ನೋಡ್ಕೊಂತ ಹೋಗೋಣ. ಈಗ ನಮಗೆ ಎಲ್ರಿಗೂ ಕೂಡ ಒಂದು ಆಧಾರ ಬೇಕು, ಸಪೋರ್ಟ್ ಬೇಕು. ಸಪೋರ್ಟ್ ಇಲ್ಲದೆ ಯಾವ ಮನುಷ್ಯನೂ ಕೂಡ ಬದುಕ್ಲಿಕ್ಕೆ ಆಗಲ್ಲ. ಅದ್ ಹೆಂಡತಿಗೆ ಗಂಡನ್ ಸಪೋರ್ಟ್, ಗಂಡನ್ಗೆ ಹೆಂಡತಿ ಸಪೋರ್ಟ್, ಅಥವಾ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇರ್ಬೋದು. ಯಾರು ಇಲ್ಲ ಅಂದವ್ರಿಗೆ ಭಗವಂತನ ಸಪೋರ್ಟ್ ಬೇಕಾಗತ್ತೆ. ಅದೇ ರೀತಿ ಈ ಜಗನ್ಮಾತೆಗೆ, ಸಕಲ ಲೋಕಗಳಿಗೂ ಆಧಾರಭೂತಳಾಗಿರ್ತಕ್ಕಂಥವಳಿಗೆ ಯಾರ ಅವಶ್ಯಕತೆಯೂ ಕೂಡ ಬೇಕಾಗಲ್ಲ. ಹಾಗಾಗಿ ಆಕೆಯನ್ನು ನಿರಾಧಾರ ಅಂತ ಕರೀತೇವೆ. ನಿರ್ಗುಣ ರೂಪದಲ್ಲಿ ಆಕೆ ಸರ್ವಾಂತರ ಯಾಮಿ ಆಗಿರೋದ್ರಿಂದ ಯಾರು ಯಾವುದೇ ರೀತಿಯಲ್ಲಿ ಪೂಜೆ ಮಾಡಿದ್ರು, ಯಾರು ಅಮ್ಮನವ್ರನ್ನ ಯಾವುದೇ ಹೆಸರಿಂದ ಕರೆದ್ರು ಕೂಡ ಆಕೆ ಪ್ರತ್ಯಕ್ಷಳಾಗ್ತಾಳೆ ಮನೋಮಂದಿರದಲ್ಲಿ. ಆ ಲೋಕಪಾವನಿ, ದೋಷರಹಿತಳಾಗಿರ್ತಕ್ಕಂಥ ದೇವಿ, ಯಾವುದೇ ದೋಷ ಉಂಟಾಗಲ್ಲ. ಬಟ್ ನಮಗ್ ದೋಷ ಉಂಟಾಗುತ್ತೆ. ದೋಷ ಅಂದ್ರೆ ಅದು ಒಂದು ನೆಗೆಟಿವ್ ಆಗಿರ್ಬೋದು, ಅಥವಾ ಯಾವ್ದಾದ್ರು ಪ್ರಾಬ್ಲಮ್ಸ್ ಆಗಿರ್ಬೋದು, ದೋಷಗಳು ಉಂಟಾಗುತ್ತೆ. ಯಾವ ಬಣ್ಣ ಅಥವಾ ಯಾವ ಸೋಂಕು ಕೂಡ ಆಕೆಯನ್ನ ಮುಟ್ಲಿಕ್ಕೂ ಕೂಡ ಆಗೋದಿಲ್ಲ. ಸ್ಫಟಿಕದಂತಹ ಸ್ವಚ್ಛವಾದ ಕಾಂತಿಪುಂಜ ಆಕೆ. ಸ್ಫಟಿಕ ಕಾಂತಿಪುಂಜವಾಗಿರುತ್ತೆ. ಆ ಸ್ಫಟಿಗೆ ತನ್ನದೇ ಆದಂತ ಶಕ್ತಿ ಇದೆ. ತುಂಬಾ ಜನ ಸ್ಫಟಿಕದ ಮಾಲೆ ಎಲ್ಲ ಹಾಕೊಂತೀರ, ಬಟ್ ಅದು ಒರಿಜಿನಲ್ ಇರುತ್ತೆ, ಒರಿಜಿನಲ್ ಇರಲ್ಲ ಕೆಲವೊಂದು. ಅದ್ ಹಾಕೊಳ್ಳೋ ಉದ್ದೇಶ ಏನು ಅಂದ್ರೆ ಅದನ್ನ ಮೈ ಮೇಲೆ ಧರಿಸೋದ್ರಿಂದ ದೇಹದಲ್ಲಿ ತಂಪು ವಾತಾವರಣ, ಶಾಂತಿ, ಮನಸ್ಸಿಗೆ ಒಂದು ಶಾಂತಿ, ನೆಮ್ಮದಿ ಸಿಗುತ್ತೆ. ಹಾಗಾಗಿ ಹಾಕೊಂತಾರೆ. ಸ್ಫಟಿಕ ಶಿವಲಿಂಗಕ್ಕೆ ತನ್ನದೇ ಆದಂತಹ ಒಂದು ವಿಶೇಷವಾದ ಶಕ್ತಿ ಇದೆ. ಆ ಜಗದ್ಗುರು ಶಂಕರಾಚಾರ್ಯರು ಪ್ರತಿಷ್ಠಾಪನೆ ಮಾಡ್ಬೇಕಾದ್ರೆ ಶಾರದಾ ಪೀಠದಲ್ಲಿ ಸ್ಫಟಿಕ ಲಿಂಗಕ್ಕೂ ಕೂಡ ಅಷ್ಟೇ ಮಹತ್ವವನ್ನು ಕೊಟ್ಟಿದ್ದಾರೆ. ಈಗಲೂ ಕೂಡ ಪೂಜೆ ಆಗುತ್ತೆ. ಆ ಸಾಕ್ಷಾತ್ ಪರಮೇಶ್ವರನಿಂದೇ ಪಡ್ಕೊಂಬಂದಿರೋದು ಅಂತ ಕೂಡ ಹೇಳ್ತಾರೆ. ಆ ಸ್ಫಟಿಕ ಲಿಂಗಕ್ಕೆ, ಈಗ ನಾರ್ಮಲ್ ಲಿಂಗ ನಾವು ನೋಡ್ತಾ ಇರ್ತೀವಿ, ಅದರ ಸ್ಫಟಿಕ ಲಿಂಗಕ್ಕೆ ಅದರದೇ ಆದಂತದ್ದು ಒಂದು ಶಕ್ತಿ ಇದೆ. ಅದು ಎಲ್ಲಾ ಕಡೆ ಇರಲ್ಲ, ಅದೆಲ್ಲಾ ಕಡೆ ಪ್ರತಿಷ್ಠಾಪನೆ ಆಗಿರಲ್ಲ. ಆದ್ರೆ ನೋಡೋ ಭಾಗ್ಯ ಸಿಕ್ತಾಗ ಖಂಡಿತವಾಗ್ಲೂ ನೋಡಿ ಅದರ ದರ್ಶನವನ್ನ ಮಾಡ್ಕೋಬೇಕು. ಯಾಕೆ ಈ ಮಾತು ಅಂದ್ರೆ, ಅಮ್ಮನವರು ಸ್ಫಟಿಕ ಲಿಂಗದ ತರ ಅದು. ಯಾಕೆಂದ್ರೆ ಸದಾ ಕಾಂತಿ ಪುಂಜ, ಅಲ್ಲಿಂದ ಒಂದು ಲೈಟು ಎಮರ್ಜೆಂಟ್ ಆಗ್ತಾನೆ ಇರುತ್ತೆ. ಆ ರೀತಿ ತಾಯಿ ಬೆಳಕಂತರ. ಅವಳಿಗೆ ಮಾಯೆ ಸೋಕಲ್ಲ, ಆದ್ರೆ ನಮಗ ಮಾಯೆ ಸೋಕುತ್ತಲ್ಲ. ಈಗ ನಮ್ಗೆ ಗೊತ್ತು ಇದ್ ಮಾಡಿದ್ರೆ ತಪ್ಪು ಅಂತ, ಆದ್ರೂ ಭವಬಂಧನ, ಸೋತು ಬಿಡ್ತೀವಿ. ಯಾರಾದ್ರೂ ಬಂದ್ ನಮ್ ಮುಂದೆ ಹತ್ ಬಿಟ್ರೆ ಕರ್ಗೋಗ್ಬಿಡ್ತೀವಿ. ಅವ್ರು ಕೆಟ್ಟವರು ಅಂತ ಗೊತ್ತಿದ್ರು ಕೂಡ ನಾವು ಸಹಾಯ ಮಾಡಕ್ ಹೋಗ್ತೀವಿ. ಇನ್ನೊಬ್ರಿಗೆ ಹಣದ ಸಹಾಯ ಮಾಡಿ ನಾವು ಕಷ್ಟದಲ್ಲಿ ಸಿಗಾಕೊಂತೀವಿ. ಅಥವಾ ಅವ್ರು ಹೇಳಿರೋ ಮಾತನ್ನ ಕೇಳ್ತಾ ಕೇಳ್ತಾ ದಿನನಿತ್ಯ ನೋವುಗಳನ್ನ ಅನುಭವಿಸ್ತಾ ಹೋಗ್ತೀವಿ. ಇದೆಲ್ಲ ಏನು ಅಂದ್ರೆ ಮಾಯೆಯ ಸೋಂಕು, ಭವಬಂಧನದ ಸೋಂಕು. ಸೋಂಕು ಅಂದ್ರೆ ನಿಮ್ಮೆಲ್ರಿಗೂ ಗೊತ್ತಿರ್ಬೋದು, ಅದು ಡಿಸೀಸ್ ತರ, ಒಂಥರ ಕಾಯಿಲೆ ತರ. ಅದು ನಮ್ ದೇಹಕ್ಕೆ ಬಂದು ಅಂಟ್ಕೊಂಡ್ಬಿಟ್ರೆ ಅಷ್ಟು ಸುಲಭವಾಗಿ ಹೋಗಲ್ಲ. ಆ ಕಷ್ಟ ಅನ್ನೋದು ಬಂದು ಅಂಟ್ಕೊಂತು, ಅದಕ್ ಬರ್ಲಿಕ್ ಕಾರಣನೇ ನಾನು ಅಂತ ತುಂಬಾ ಚೆನ್ನಾಗ್ ಗೊತ್ತು. ಆದ್ರೆ ಅಲ್ಟಿಮೇಟ್ಲಿ ನಾವ್ ಹೇಳ್ತೀವಿ, ನೋಡಿ ಕಷ್ಟ ನೀನೇ ಕೊಟ್ಟೆ ನನಗೆ, ನನ್ಗೆ ಯಾಕೆ ಆ ಸಮಯದಲ್ಲಿ ಅಂತ ಬುದ್ಧಿ ಕೊಟ್ಟೆ, ನಾನ್ ಯಾಕೆ ಆ ರೀತಿ ನನ್ಗೆ ಮೋಸ ಹೋಗ್ಬೇಕಿತ್ತು, ನಾನ್ ಯಾಕೆ ಇವ್ರು ಹೇಳಿದ ಮಾತನ್ನೆಲ್ಲ ಕೇಳಿಸ್ಕೊಂಡ್ ಕೂತಿದ್ದೀನಿ, ನನ್ಗೆ ಯಾಕೆ ಇಂತ ಗಂಡನ್ ಮನೆ ಕೊಟ್ಟೆ ಅಂತ ಪ್ರತಿ ಬಾರಿ ಆಕೆನ ಪ್ರಶ್ನೆ ಮಾಡ್ತಾ ಇರ್ತೀವಲ್ವಾ. ಆ ಭವಬಂಧನದ ಸೋಂಕು ನಮ್ಮನ್ನ ಆವರಿಸ್ಬಿಟ್ಟಿದೆ. ಈಗ ಅದ್ರಿಂದ ಹೊರಗಡೆ ಬರ್ಬೇಕು. ಅಷ್ಟು ಮಾತ್ರ, ಅದ್ರ ಬಗ್ಗೆ ಮಾತ್ರ ನೀವು ಆಲೋಚನೆ ಮಾಡ್ಬೇಕು, ಬೇರೆ ಯಾವ್ದ್ರ ಬಗ್ಗೆ ಆಲೋಚನೆ ಮಾಡ್ಬೇಡಿ. ಅದಕ್ಕೆ ತಾಯಿ ಹೇಳ್ತಾಳೆ, ಮೂರ್ಖರಿಗೆ, ಬುದ್ಧಿ ಇಲ್ದಿರೋ ದಡ್ಡನ್ಗೆ ಜ್ಞಾನೋದಯ ಆಗತ್ತೆ, ಅದಕ್ಕೆ ಸಮಯ ಬರಬೇಕು. ಆ ಸಮಯ ಬಂದಾಗೇನು ಮಾಯೆಯಿಂದ ಅವರೇ ಹೊರಗಡೆ ಬರ್ತಾರೆ. ಆ ಮಾಯಾ ಲೇಪನವಿಲ್ಲದ ತಾಯಿಯನ್ನ ನಿರ್ಲೇಪ ಅಂತ ಕರಿತೀವಿ. ನಿರ್ಲೇಪ ಅಂದ್ರೆ ಅವಳಿಗೆ ಯಾವುದೇ ತರ ಲೇಪನ ಇಲ್ಲ, ಬಟ್ ನಮಗ್ ಲೇಪನ. ಗಂಡನೂ ಲೇಪನ, ಮಕ್ಕಳು ಲೇಪನ, ಅತ್ತೆ ಮಾವನೂ ಲೇಪನ, ಸಾಲ ಅನ್ನೋ ಲೇಪನ, ಜವಾಬ್ದಾರಿ ಅನ್ನೋ ಲೇಪನ, ಸಾಕಷ್ಟು ಲೇಪನಗಳನ್ನ ಹಾಕೊಂಡ್ಬಿಟ್ಟಿದ್ದೀವಿ. ನಮಗ್ ನಾವೇ ಎಲ್ಲ ಸೃಷ್ಟಿ ಮಾಡ್ಕೊಂಡಿದೀವಿ, ಅಥವಾ ನಮಗ ಸೃಷ್ಟಿ ಆಗಿದೆ. ಇದರಿಂದೆಲ್ಲ ಹೊರಗಡೆ ಬರೋದು ಹೇಗೆ ಅಂದ್ರೆ, ನಾವೆಲ್ಲ ಮೂರ್ಖರು. ಆ ಮೂರ್ಖರನ್ನ ತಾಯಿ ಜ್ಞಾನೋದಯ ನೀಡಿ ಇದರಿಂದ ಹೊರಗಡೆ ಕರ್ಕೊಂಡ್ ಬರ್ತಾಳೆ ನಿರ್ಲೇಪಳಾಗಿ. ಅವಳು ನಿರ್ಮಳ ಅಂದ್ರೆ ಅಶುಚಿ ಇಲ್ಲ ಅವಳಿಗೆ. ನಾವು ಅಶುಚಿ, ಸ್ನಾನ ಮಾಡ್ಬೇಕು ನಮ್ಗೆ. ಯಾಕಂದ್ರೆ ದೇಹದಿಂದ
ನಮ್ಮಲ್ಲಿ ಕಲ್ಮಶಗಳಿದೆ, ಒಳಗಡೆನೂ ಕಲ್ಮಶ ಇದೆ, ದೇಹದ ಹೊರಗಡೆ ಕೂಡ ಕಲ್ಮಶ ಇದೆ, ಮಾಲಿನ್ಯ ಇದೆ. ದಿನನಿತ್ಯ ಮುಖ ತೊಳಿಬೇಕು, ಹಲ್ಲುಜ್ಬೇಕು, ಸ್ನಾನ ಮಾಡ್ಬೇಕು, ನಿತ್ಯ ಕರ್ಮ ಆಗ್ಬೇಕು. ನಮ್ಮ ದೇಹ ಯಾವ ಮನುಷ್ಯನಿಗೆ ಅವನ ದೇಹ ಭಾರ ಅನ್ಸುತ್ತೋ, ಅವನ ದೇಹದ ಮೇಲೆ ಅಸಹ್ಯ ಹುಟ್ಟುತ್ತೋ, ಅದರ ಅರ್ಥ ಅಲ್ಲಿ ರಾಕ್ಷಸ ತತ್ವ ಇದೆ. ಎಲ್ಲ ರಾಕ್ಷಸರು ಮನೆ ಮಾಡ್ಕೊಂಡು ಕೂತಿದ್ದಾರೆ ನಿಮ್ ದೇಹದಲ್ಲಿ ಅಂತ. ಸ್ನಾನ ಮಾಡೋದು ನಾನ್ ಶುಚಿಯಾಗಿದ್ದೀನಿ ಅಂತ ತೋರ್ಸ್ಕೊಳಕಲ್ಲ. ನನ್ನೊಳಗಡೆ ಒಂದ್ ದೇವ್ರಿದೆ, ಒಂದ್ ದೇವಸ್ಥಾನ ಇದೆ. ಆ ದೇವಸ್ಥಾನವನ್ನ ಪ್ರತಿನಿತ್ಯ ನೀರ್ ಹಾಕಿ ಕಸ ಗುಡ್ಸಿ ಸ್ವಚ್ಛ ಮಾಡೋಣ. ಹೌದು, ನನ್ಗೊತ್ತು ಆ ದೇವಸ್ಥಾನದಲ್ಲಿ ಅವಾಗ ಕೆಲವೊಂದ್ಸಲ ಒಳ್ಳೆಯವರು ಬರ್ತಾರೆ, ಕೆಟ್ಟವರು ಬರ್ತಾರೆ. ಹಾಗಂತ ದೇವಸ್ಥಾನ ಬಾಕ್ಲ ಹಾಕೊಂಡು ಕೂತ್ಕೊಳಕ್ಕಾಗಲ್ಲ. ದೇವಸ್ಥಾನ ಸ್ವಚ್ಛ ಆಗ್ತಾ ಇರ್ಬೇಕು. ದೇವ್ರ ನೋಡಕ್ಕೆ ಪಾಪಿನೂ ಬರ್ತಾನೆ, ಪಾಮರನು ಬರ್ತಾನೆ, ದೀನನೂ ಬರ್ತಾನೆ, ದಲಿತನೂ ಬರ್ತಾನೆ. ಆದ್ರೆ ಆ ದೇವಸ್ಥಾನಕ್ಕೆ ಇರೋ ಮಹತ್ವವನ್ನ ಕಾಪಾಡ್ಬೇಕು. ಹಾಗಾಗಿ ದೇಹಕ್ಕೆ ನಾವು ಶುದ್ಧಿ ಮಾಡ್ಕೋಬೇಕು. ಅಯ್ಯೋ, ಮನ್ಸು ಶುದ್ಧಿ ಇಲ್ಲ, ದೇಹ ಶುದ್ಧಿ ಮಾಡ್ಕೊಂಡ್ರೆ ಏನ್ ಪ್ರಯೋಜನ? ಹೌದು, ಮನಸ್ಸು ಶುದ್ಧಿ ಇಲ್ಲ. ಮನಸ್ಸು ಶುದ್ಧಿ ಇಲ್ದೇ ಇರೋದು ನಮ್ಮ ತಪ್ಪು, ನನಗ್ ತೊಂದರೆ ಕೊಡುತ್ತೆ. ಹಾಗಂತ ಆತ್ಮದ ದೇವ್ರಕ್ಕೆ ಯಾಕೆ ನೀವು ಅದಕ್ಕೆ ಹೊಲ್ಸ್ ಮಾಡ್ತೀರಾ? ಅದಕ್ಕೆ ಇರೋ ಕಟ್ಟುನಿಟ್ಟು ಪಾಡುಗಳನ್ನ ಫಾಲೋ ಮಾಡಿ. ಅಯ್ಯೋ, ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗ್ಲೇಬೇಕು ಅಂತ ಏನಿಲ್ಲ. ಮನಸ್ಸಲ್ಲಿ ದೇವ್ರ ಮೇಲೆ ಭಕ್ತಿ ಇದ್ರೆ ಸಾಕು, ದೇವ್ರು ನೋಡ್ಕೊಂಡ್ ಬರ್ತಾನಪ್ಪ, ಅವ್ನ್ ಕಾಪಾಡ್ತಾನೆ ಅಲ್ವಾ? ಸ್ನಾನ ಮಾಡೇ ದೇವ್ರ ದೀಪ ಹಚ್ಬೇಕು ಅಂತ ಏನಿಲ್ಲ, ಮನ್ಸಲ್ಲಿ ಭಕ್ತಿ ಇದ್ರೆ ಸಾಕು. ಹೌದು, ಅದು ನಿಜನೇ. ಅದು ಯಾವಾಗ ಅಂದ್ರೆ ತೀರಾ ಆಗ್ತಾ ಇಲ್ಲ, ಸಾಕಷ್ಟು ಕೆಲಸ, ಜವಾಬ್ದಾರಿ. ಈಗ ನಾನ್ ದೇವ್ರ ದೀಪ ಹಚ್ಬೇಕು, ಸ್ನಾನ ಮಾಡೋಷ್ಟು ಅನುಕೂಲ ನನಗಿಲ್ಲ ಅಂದಾಗ ಮಾತ್ರ ಕೈಕಾಲ್ ಮುಖವನ್ನ ತೊಳ್ಕೊಂಡಾದ್ರೂ ದೇವ್ರ ದೀಪ ಹಚ್ಚಿ ಅಂತೇವೆ ಹೊರತು, ಸುಮ್ನೆ ನಿಮ್ಗೆಲ್ಲ ಅನುಕೂಲ ಇದ್ರೂ ಕೂಡ ನೀವು ಸುಮ್ನೆ ಸ್ನಾನ ಮಾಡದೆ ನೀವು ಅಯ್ಯೋ ಮನ್ಸಲ್ಲಿ ದೇವ್ರಿದ್ದಾನೆ ಅಂದ್ಬಿಟ್ಟು ಹೋಗಿ ಹಚ್ಬಿಟ್ರೆ ಅದ್ ತಪ್ಪು. ಈಗ ದೇವ್ರು ಹೇಳ್ತಾರೆ ನೋಡಿ, ನಿಮ್ಗೆಲ್ಲ ಅನುಕೂಲ ಇದೆ, ಅನುಕೂಲನ ಮತ್ತಷ್ಟು ಅನುಕೂಲ ಮಾಡ್ಕೊಂಡು ಅನಾನುಕೂಲ ಮಾಡ್ಕೊಂತೀರ. ಈಗ ಸರಳ ಸರ್, ನಮ್ಗೆ ಇದನ್ನ ಲಲಿತಾ ಸಹಸ್ರನಾಮದ ಬಗ್ಗೆ ಹೇಳಿ. ನಾನ್ ಸರಳವಾಗಿ ಹೇಳ್ತೀನಿ ಸರ್. ಇನ್ನೂ ಸರಳ ಬೇಕು ಅಂತೀರಾ? ಎಷ್ಟು ಸರಳ ಅಂದ್ರೆ ಕೂತಿದ್ದ ಜಾಗದಲ್ಲೇ ಎಲ್ಲವೂ ಕೂಡ ನಿಮ್ಗೆ ಬರ್ಬೇಕು ಅನ್ನೋಷ್ಟು. ಅದಕ್ಕೆ ನಮ್ಗೆ ಯಾಕೆ ಕಷ್ಟ ಬರುತ್ತೆ ಗೊತ್ತಾ? ನಮ್ಮ ನಿರ್ಲಕ್ಷ್ಯದಿಂದ, ನಮ್ಗಿರೋ ಅಹಂಕಾರದಿಂದ, ನಮ್ಗಿರೋ ಓವರ್ ಎಜುಕೇಟೆಡ್ ಮೈಂಡ್ ಇಂದ, ಅಂದ್ರೆ ಅತಿಯಾದ ಶಿಕ್ಷಣ ನಮ್ಮನ್ನ ಈ ಮಟ್ಟಕ್ಕೆ ತಂದು ನಿಲ್ಸ್ಬಿಡುತ್ತೆ. ದೇವ್ರ ಬಗ್ಗೆ ನಾವೇ ಬರೆಯಕ್ ಶುರು ಮಾಡ್ಬಿಡ್ತೀವಿ, ದೇವ್ರ ಬಗ್ಗೆ ನಾವೇ ಕಾಮೆಂಟ್ ಮಾಡಕ್ ಶುರು ಮಾಡ್ಬಿಡ್ತೀವಿ. ಇಲ್ಲ, ದೇವ್ರೇನು ಹೇಳಲ್ಲ, ಇಲ್ಲಪ್ಪ ದೇವ್ರ ಹತ್ರ ಯಾವ ಬುಕ್ಕನ್ನು ಬರುತ್ತಿಲ್ಲ, ಇಲ್ಲ ನೀನ್ ಏನ್ ಬೇಕಾದ್ರೂ ಮಾಡ್ಬೋದಂತೆ, ಇದನ್ನೆಲ್ಲ ತಿನ್ಬಿಟ್ಟು ನೀನ್ ಏನ್ ಬೇಕಾದ್ರೂ ಹೋಗ್ಬೋದಂತೆ, ಎಲ್ಲಕ್ ಬೇಕಾದ್ರೂ ಹೋಗ್ಬೋದಂತೆ, ದೇರ್ ಇಸ್ ನೋ ಸಚ್ ರಿಸ್ಟ್ರಿಕ್ಷನ್ಸ್ ಅಂತ ನಮಗ್ ನಾವೇ ಕ್ರಿಯೇಟ್ ಮಾಡ್ತೀವಿ. ಇಲ್ಲಿ ಯಾಕೆ ಈ ಮಾತು ಬಂತು ಅಂದ್ರೆ, ಆಕೆನ ನಿರ್ಲೇಪ, ನಿರ್ಮಲ ಅಂತ ಕರೀತಾ ಇರೋದು, ಆಕೆಯಲ್ಲಿ ಮಾಲಿನ್ಯ ಇಲ್ಲ, ಪೊಲ್ಯೂಷನ್ ಇಲ್ಲ, ದೇವಿಲಿ ಅಶುಚಿ ಇಲ್ಲ, ಸೋಂಕಿಲ್ಲ. ನಮ್ಮಲ್ಲಿ ಎಲ್ಲ ಇದೆಯಲ್ಲ, ನಾವೇ ಕ್ರಿಯೇಟ್ ಮಾಡ್ಕೊಂಡಿರೋದು. ನಿತ್ಯಳು, ಸದಾ ನಿತ್ಯ ದೇವತೆಯಾಗಿರ್ತಕ್ಕಂಥವಳು ಜಗಜನನಿ. ಯಾಕೆ ಅವಳನ್ನ ನಿತ್ಯೆ ಅಂತ ಕರಿತೀವಿ ಗೊತ್ತಾ? ನಿತ್ಯ ಅಂತ ಯಾಕೆ ಕರಿತೀವಿ ಗೊತ್ತಾ? ಶುಕ್ಲ ಪಕ್ಷದ ದಶಮಿ ದಿವಸ, ಅಂದ್ರೆ ಹುಣ್ಣಿಮೆ ಬರ್ಬೇಕು, ಇನ್ನೇನು ಹುಣ್ಣಿಮೆ ಇನ್ನೊಂದ್ 5 ದಿವಸ ಇರುತ್ತೆ, 5 ದಿವಸದ ಹಿಂದ್ಗಡೆ ದಶಮಿ. ಆ ದಶಮಿ ದಿನದ ತಿಥಿ ದೇವತೆ ಹೆಸರು ನಿತ್ಯೆ ಅಂತ ಅರ್ಥ. ಹಾಗಾಗಿ ಆಕೆಯನ್ನ ನಿತ್ಯೆ. ಆ ದಶಮಿ ತಿಥಿ ದಿವಸ ದೇವಿಗೆ ವಿಶೇಷವಾಗಿ ಆರಾಧನೆ ಮಾಡ್ತಾರೆ, ಪೂಜೆ ಮಾಡ್ತಾರೆ. ದಶಮಿ ತಿಥಿಯಲ್ಲಿ ವಿಶೇಷವಾದ ಪೂಜೆ, ಅದ್ರಲ್ಲೂ ಅಮ್ಮನವರಿಗೆ ಸಂಬಂಧಪಟ್ಟಂತಹ ಪೂಜೆ. ವಾಸವಿ ದೇವಿಗೆ, ಅದು ಬರ್ಲಿಲ್ಲ ಸಡನ್ ಆಗಿ, ವಾಸವಿ ದೇವಿಗೆ ದಶಮಿ ತಿಥಿ ದಿವಸ ವಿಶೇಷವಾದ ಪೂಜೆಯನ್ನ ಯಾಕೆ ಮಾಡ್ತಾರೆ ಅಂದ್ರೆ, ಆ ತಿಥಿಗೆ ನಿತ್ಯಾದಿ ದೇವತೆ ಆಗಿರ್ತಕ್ಕಂಥವಳು ನಿತ್ಯ ಅನ್ನೋಳು. ಹಾಗಾಗಿ ಆ ನಿತ್ಯ ಅಂದ್ರೆ ಬೇರೆ ಯಾರು ಅಲ್ಲ, ದೇವಿ. ಹಾಗಾಗಿ ಆಕೆ ನಿತ್ಯ ಅಂತ ಕರಿತೀವಿ ನೋಡಿ. ತಿಥಿ ನಿತ್ಯ, ಕಾಲ ನಿತ್ಯ, ಮಂತ್ರ ರೂಪ ನಿತ್ಯ ಅಂತ ಕರಿತೀವಿ. ತಿಥಿಗೂ ಅವಳೇ ನಿತ್ಯೆ, ಕಾಲಕ್ಕೂ ಅವಳೇ ನಿತ್ಯೆ, ಮಂತ್ರ ರೂಪಕ್ಕೂ ಅವಳೇ ನಿತ್ಯೆ. ನಿತ್ಯ ಅಂದ್ರೆ ಬೇರೆ ಏನು ಇಲ್ಲ, ನಿತ್ಯಾದಿ ದೇವತೆನ ಸದಾ ಕಾಲ ನೆಲೆಸಿರ್ತಕ್ಕಂಥವಳು ಅಂತ ಅರ್ಥ. ಮಂತ್ರದಲ್ಲೂ ಇರ್ತಾಳೆ, ತಿಥಿಲಿ ಇರ್ತಾಳೆ, ಕಾಲದಲ್ಲೂ ಇರ್ತಾಳೆ, ಜೊತೆಗೆ ಬದಲಾವಣೆಯಲ್ಲೂ ಇರ್ತಾಳೆ. ಚೇಂಜಸ್ ಆದ್ರೆ ನಮ್ ಲೈಫ್ ಅಲ್ಲಿ, ಆ ಚೇಂಜ್ ಆಗೋಕ್ಕೂ ಅವಳೊಂದು ರೀಸನ್ ಆಗಿರ್ತಾರೆ ತಾಯಿ. ಸರ್ವ ಆಕಾರಗಳಲ್ಲೂ ಇದ್ರೂ ಕೂಡ ನಿರಾಕಾರ. ಅಂದ್ರೆ ನಮ್ಗೆ ಅನ್ಸುತ್ತೆ ಇಲ್ಲೂ ದೇವ್ರಿದ್ದಾರೆ, ಅಲ್ಲೂ ದೇವ್ರಿದ್ದಾರೆ, ಅಲ್ಲೂ ದೇವ್ರಿದ್ದಾರೆ ಅಂತ. ಬಟ್ ಆದ್ರೆ ನಿರಾಕಾರ ಅಂತ ಕರೀತಾರೆ. ಆದ್ರೆ ಎಲ್ಲೂ ದೇವ್ರಿಲ್ಲ. ನೋಡ್ಬೇಕು, ಅಲ್ಲಿ ದೇವ್ರಿದ್ದಾರೆ, ಹೌದು, ನಮ್ ಕಣ್ಣು ಕಾಣಿಸುತ್ತೆ. ಆದ್ರೆ ಆ ರೀತಿ ಎಲ್ಲಾದ್ರಲ್ಲೂ ಆಕೆ ಇರಕ್ ಇಷ್ಟ ಪಡಲ್ಲ ಅಂತ ಕೂಡ ಹೇಳ್ತಾರೆ. ಇದಾಳೆ, ಇರಲ್ಲ, ಎರಡು ದ್ವಂದ್ವ. ಈಗ ಕನ್ಫ್ಯೂಷನ್ ಸ್ಟಾರ್ಟ್ ಆಗೋಯ್ತು. ಅದ್ ಯಾಕೆ ಆತರ ಅಂದ್ರೆ, ಆಕೆಗೆ ಎಲ್ಲಾ ಆಬ್ಜೆಕ್ಟ್ ಅಥವಾ ವಸ್ತುಗಳಲ್ಲಿ ಇರೋದು ಗೊತ್ತು, ಮಾಯೆ ಆಗೋದು ಗೊತ್ತು.
ಚಿತ್ತ ಸ್ವರೂಪಿಣಿ ಅಂದ್ರೆ ಚಿತ್ತ ಅಂದ್ರೆ ಬುದ್ಧಿ, ಮನಸ್ಸು ಅಂತ ಕರಿಬಹುದು. ಈಗ ನಮ್ಮ ಮನಸ್ಸು, ನೀವು ಇವತ್ತು ಏನೋ ಒಂದ್ ಕೆಲ್ಸ ಮಾಡ್ಬೇಕು, ದೇವ್ರ ದೀಪ ಹಚ್ಬೇಕು, ಹೂ ಇಲ್ಲ, ನೀವ್ ಅನ್ಕೊಂಡಿರ್ತೀರ ಇವತ್ತು ಹೂವು ತಂದ್ಬಿಟ್ಟು ದೇವ್ರ ಪೂಜೆ ಮಾಡ್ಬೇಕು. ಆದ್ರೆ ಒಂದ್ ಕ್ಷಣದಲ್ಲಿ ಮನಸ್ಸು ವಿಚಲಿತ ಆಗಿ ಇವತ್ತೊಂದಿನ ಹಂಗೆ ದೀಪ ಹಚ್ಬಿಡೋಣ, ನಾಳೆ ತಂದು ಹೂ ಇಡ್ತೀನಿ ಅಂತ ಹೇಳ್ತೀರಲ್ವಾ, ಅದೇ ನಿಮ್ಮ ಚಿತ್ತ ಮನಸ್ಸು. ಆ ಮನಸ್ಸು ಒಂದು ನಿಮಿಷದಲ್ಲಿ ನಿಮ್ಮನ್ನು ಬದಲಾವಣೆ ಮಾಡ್ಬಿಡ್ತು. ಹಂಗೆ ದೀಪ ಹಚ್ಚು, ಆ ತುಳಸಿ ಏನೋ ಪಾಟಲ್ಲಿರೋ ಯಾವ್ದೋ ಒಂದು ಹೂ ತಂದ್ ಇಟ್ಬಿಡು, ಒಂದ್ ತುಳಸಿಗ್ ತಗೊಂಬಂದ್ ಇಟ್ಬಿಡು, ಸಾಕು, ಹಂಗೆ ದೀಪ ಹಚ್ಚಿ ಕೈ ಮುಗಿದ್ಬಿಡು. ಹೆಂಗಿದ್ರು ಇವತ್ತು ಗುರುವಾರ ಅಥವಾ ಬುಧವಾರ, ನಾಳೆ ಹೇಗಿದ್ರು ಶುಕ್ರವಾರ, ನಾಳೆ ತಂದು ಹೂ ಹಾಕಿ ಪೂಜೆ ಮಾಡೋಣ. ಅಂದ್ರೆ ದೇವಿ ಏನ್ ಹೇಳ್ತಾಳೆ ಅಂದ್ರೆ, ನಿಮಗೆ ಕ್ಷಣ ಕ್ಷಣಕ್ಕೂ ಬದಲಾಗುತ್ತಲ್ಲ ಮನಸ್ಸು, ನಿಮ್ಮ ಚಿತ್ತ ಆ ರೀತಿ ಅಲ್ಲ ಅಮ್ಮನವರ ಚಿತ್ತ. ಸದಾಕಾಲ ಕಾನ್ಸ್ಟೆಂಟ್ ಆಗಿರುತ್ತೆ, ಸದಾಕಾಲ ಒಂದೇ ರೀತಿಯಲ್ಲಿ ಯೋಚನೆ ಮಾಡ್ತಾ ಇರುತ್ತೆ. ನೋಡಿ, ಪಾರ್ವತಿ ದೇವಿ ತಾಯಿ ಯಾರು? ಮೇನಾದೇವಿ. ತಂದೆ ಹಿಮವಂತ. ಈ ಮಗಳ ನಿರ್ಗುಣತ್ವ ಅರ್ಥ ಆಗ್ಲಿಲ್ಲ ಅವ್ರಿಗೆ. ತಂದೆ ತಾಯಿ ಆಗಿರ್ಬೋದು, ಸಾಕು ತಂದೆ ತಾಯಿ ಆಗಿರ್ಬೋದು, ಅಥವಾ ಅವ್ರು ಬಹಳ ಚೆನ್ನಾಗಿ ಅದನ್ನ ಪ್ರೀತಿ ಮಾಡಿರ್ಬೋದು ಮಗುನ, ಆದ್ರೆ ನನಗೆ ಹುಟ್ಟಿರೋ ಮಗಳು ದೈವ ಸ್ವರೂಪಳು ಅಂತ ಅವ್ರಿಗೆ ಅರ್ಥನೇ ಆಗ್ಲಿಲ್ಲ. ನನ್ ಜೊತೆ ಇರೋಳು ಸಾಕ್ಷಾತ್ ದೇವಿ ಅಂತ ತಂದೆ ತಾಯಿಗೆ ಅರ್ಥನೇ ಆಗ್ಲಿಲ್ಲ. ಆಗ ಏನಾಗತ್ತೆ ಅಂದ್ರೆ, ತ್ರಿಲೋಕ ಸಂಚಾರಿಗಳಾದಂತ ನಾರದ ಮಹರ್ಷಿಗಳು ಬಂದು ಆ ತಂದೆ ತಾಯಿ ಹತ್ರ ಹೇಳ್ತಾರೆ, ನೋಡ್ರಪ್ಪ ಹಿಮವಂತ, ಮೇನಾದೇವಿ, ಪಾರ್ವತಿ ಇಲ್ಲಿದ್ದಾಳಲ್ಲ ತಾಯಿ, ಈ ರೀತಿ ಏನೂ ಗೊತ್ತಿಲ್ಲದೆ ನಿಂತಿದ್ದಾಳೆ. ಆದ್ರೆ ಈಕೆ ಸಾಮಾನ್ಯಳಾದಂತವಳೆಲ್ಲ, ಮೂರ್ ಲೋಕಕ್ಕೂ ಅಧಿದೇವತೆ ಆಗಿರ್ತಕ್ಕಂಥ ಜಗನ್ಮಾತೆ. ಆದ್ರೆ ಎಲ್ಲ ತಾಯಿ ತಂದೆಗಳ ಹತ್ರ ಹೇಗಿರ್ಬೇಕು ಹಾಗೆ ನಿಮ್ಮ ಹತ್ರ ಏನೂ ತಿಳಿದೇ ಇದ್ದಾಳೆ. ಆ ನಾರದ ಮಹರ್ಷಿ ಜಗನ್ಮಾತೆಯನ್ನ ಆಪಾದ ಮಸ್ತಕವಾಗಿ ಅಮ್ಮನವ್ರನ್ನೇ ನೋಡ್ತಾ ಇದ್ದಾರೆ ದಿಟ್ಟಿಸಿ. ಅಮ್ಮನವ್ರನ್ನೇ ನೋಡಿ ಕಾಲಾಗ್ನಿ ಆಗಿರೋದ್ರಿಂದ ಅವರು ತ್ರಿಕಾಲಾಗ್ನಿ, ಅವರು ಯಾರು? ನಮ್ಮ ನಾರದ ಮಹರ್ಷಿಗಳು ಮನಸ್ಸಿನಲ್ಲಿ ನಮಸ್ಕಾರ ಮಾಡ್ತಾರೆ ದೇವಿಗೆ. ಕಣ್ಮುಚ್ಕೊಂಡು ಅಮ್ಮ ತಾಯಿ ನನ್ನ ರಕ್ಷಸಮ್ಮ ಅಂತ ನಾರದರು ನಮಸ್ಕಾರ ಮಾಡ್ತಾರೆ. ಹಿಮವಂತನಿಗೆ ಹೇಳ್ತಾಳೆ, ನಿನ್ನ ಮಗಳು ಲಕ್ಷಣ ವರ್ಜಿತಳು, ಈಕೆ ಪಾದ ವ್ಯಭಿಚಾರ ಲಕ್ಷಣ ಉಳ್ಳಂತದ್ದು, ಈಕೆ ಕೈಗಳು ಯಾವಾಗೂ ಮೇಲಕ್ಕೆ ಎತ್ಕೊಂಡಿರುತ್ತೆ. ಭಯ ಶುರುವಾಗೋಯ್ತು ತಂದೆಗೆ, ಇದೇನಪ್ಪ ನಾರದ್ರು ಬಂದ್ರು ನನ್ನ ಮಗಳನ್ನ ಈ ರೀತಿ ಹೇಳ್ತಾ ಇದ್ದಾರಲ್ಲ. ಯಾಕೆಂದ್ರೆ ಹೇಳಿದ್ದೆಲ್ಲ ಯಾವುದು ನೆಗೆಟಿವ್. ಈಕೆ ಲಕ್ಷಣ ವರ್ಜಿತಳು ಅಂದ್ರೆ ಚೆನ್ನಾಗಿಲ್ಲ ಇವಳು, ಇವಳಿಗೆ ಲಕ್ಷಣ ಇಲ್ಲ ಅಂತ ಹೇಳಿದ್ರು. ಪಾದ ವ್ಯಭಿಚಾರ ಲಕ್ಷಣ ಅಂದ್ರೆ ಕೆಟ್ಟದ್ ಮಾಡೋ ಪಾದ ಅಂತ ಹೇಳಿದ್ರು. ಅಶುಭ ಕೈ ಯಾವಾಗ್ಲೂ ಮೇಲಕ್ಕೆತ್ತಿರುತ್ತೆ ಅಂತ ಹೇಳಿದ್ರು. ತಂದೆ ತಾಯಿ ನಡ್ಗೋಗ್ಬಿಟ್ರು. ಯಾರು? ಹಿಮವಂತ, ಮೀನಾದೇವಿ. ಏನು ಅರ್ಥ ಆಗ್ಲಿಲ್ಲ ಮಹರ್ಷಿಗಳೇ, ದಯವಿಟ್ಟು ಬಿಡಿಸಿ ಹೇಳ್ಬೇಕು, ಯಾಕೆ ಈ ರೀತಿ ಹೇಳಿದ್ರಿ ನಮ್ಮ ಮಗಳ ಬಗ್ಗೆ ಅಂತ ಕೇಳ್ತಾ ಇದ್ದಾರೆ ನಾರದರನ್ನ. ಆಗ ನಾರದ ಮಹರ್ಷಿ ನಕ್ಬಿಟ್ಟು ಹೇಳ್ತಾರೆ, ಈ ದೇವಿ ಲಕ್ಷಣ ವರ್ಜಿತಳು ಅಂದೆ. ಲಕ್ಷಣ ಅಂದ್ರೆ ಏನು? ಶರೀರ, ಧರ್ಮ, ಇದರಿಂದ ಯಾವುದರಿಂದ ಹುಟ್ಟಿಲ್ಲ ಇವಳು, ಮನುಷ್ಯರ ತರ ಹುಟ್ಟಿಲ್ಲ ಈಕೆ. ಮನುಷ್ಯರು ಅಂದ್ರೆ ಹೇಗಿರ್ಬೇಕು ಗೊತ್ತಾ? ಮಾನವ ಅಂತ ಹೇಗೆ ಡಿಸೈಡ್ ಮಾಡ್ತೀವಿ ಗೊತ್ತಾ? ದೇವ ಮಾನವ ಅಂತ ಯಾರನ್ನ ಕರಿತೀವಿ ಗೊತ್ತಾ? ಎಷ್ಟೋ ಜನ ಗೊತ್ತಿಲ್ಲ. ನಾವು ನಂಬ್ಕೊಂಡಿರೋದು ಅವ್ರು ಒಳ್ಳೆಯವರ, ಹಾಗಾದ್ರೆ ಅವರು ದೇವ್ರೆ. ನೋಡಿ, ಮನುಷ್ಯ ಧರ್ಮ ಶರೀರ ಲಕ್ಷಣ ಅಂತ ಯಾಕೆ ನಾರದ್ರು ಆಕೆನ ಶರೀರ ವರ್ಜಿತಳು, ಲಕ್ಷಣ ವರ್ಜಿತಳು ಅಂತ ಕರೆದ್ರೆ, ಹುಟ್ಟು ಮಚ್ಚೆಗಳಿರ್ಲಿಲ್ಲ ಪಾರ್ವತಿಗೆ. ದೇಹದ ಯಾವುದೇ ಭಾಗದಲ್ಲೂ ಕೂಡ ಮಚ್ಚೆ ಇರ್ಲಿಲ್ಲ. ಅಂಗೈನ ರೇಖೆಗಳು ಕಾಣಿಸ್ತಾ ಇರ್ಲಿಲ್ಲ ತಾಯಿ ಕೈಯಲ್ಲಿ, ಅಂಗೈ ರೇಖೆ ಕಾಣಿಸ್ತಾ ಇರ್ಲಿಲ್ಲ ದೇವಿಗೆ. ಶರೀರ ಯಾವುದಕ್ಕೂ ಆಶ್ರಯ ಆಗಿರ್ಲಿಲ್ಲ. ದೇಹದ ಮೇಲೆ ತಲೆಯಲ್ಲಿ ಬಿಟ್ಟರೆ ಯಾವ ಭಾಗದಲ್ಲೂ ಕೂಡ ರೋಮದ ಗುರುತಿರ್ಲಿಲ್ಲ. ಹಾಗಾಗಿ ಆಕೆಯನ್ನ ನಿರ್ಗುಣಳು ಅಂತ ಕರೆದ್ಬಿಟ್ರು ನಾರದರು. ಮಾನವರಿಗಿರ್ಬೇಕಾದಂತ ಯಾವ ಲಕ್ಷಣ ಇರ್ಲಿಲ್ವಲ್ಲ, ಅದೆಲ್ಲ ದೇವತೆ ಇರ್ಬೇಕಾಗಿರೋ ಲಕ್ಷಣ. ಇನ್ನು ಪಾದ ವ್ಯಭಿಚರಿಸುತ್ತೆ ಅಂದ್ರೆ, ಜಗನ್ಮಾತೆ ಸರ್ವ ಲೋಕಗಳು ಆ ಪಾದಗಳ ಕೆಳಗಡೆ ಇರುತ್ತೆ, ಅಮ್ಮನವ್ರ ಪಾದದ ಕೆಳಗಡೆ ಇರುತ್ತೆ. ಹಾಗಾಗಿ ಆಕೆನ ವ್ಯಭಿಚಾರದ ಪಾದ ಅಂತ ಕರೆದ್ರು. ಆ ದೇವತೆಗಳೆಲ್ಲರೂ ಕೂಡ ಶಿರಸ್ಸು ಅಂದ್ರೆ ತಲೆ, ಹಣೆ, ಮಣಿಮಯವಾದ ರತ್ನ ಕಚ್ಚಿದ ಕಿರೀಟಗಳನ್ನ ದೇವಿ ಪಾದದ ಮೇಲೆ ಇಟ್ಟು ನಮಸ್ಕಾರ ಮಾಡ್ತಾರೆ. ಎಲ್ಲ ಬಂದು ದೇವಿಯ ಆಶೀರ್ವಾದ ತಗೊಬೇಕಾದ್ರೆ ದೇವಿ ಪಾದ ಮೇಲಕ್ಕೆ ಹೋಗುತ್ತೆ.
ಹಾಗಾಗಿ ಅದು ಭೂಮಿಯಿಂದ ಮೇಲಿರುತ್ತೆ. ಹಂಗಾಗಿ ಆಕೆಯನ್ನ ಆ ರೀತಿ ಕರೆದೆ. ಕೈಗಳು ಯಾವಾಗ್ಲೂ ಮೇಲಕ್ಕೆ ಎತ್ತಿರುತ್ತೆ ಅಂತ ಹೇಳ್ದೆ. ಅದ್ರ ಅರ್ಥ ತನ್ನ ಭಕ್ತರಿಗೆ ವರದ ಅಭಯ ಹಸ್ತಗಳನ್ನ ತೋರಿಸ್ತಾ ನಾನಿದೀನಿ, ಸದಾ ಕಾಲ ನಾನ್ ನಿಮ್ಮನ್ನ ರಕ್ಷಣೆ ಮಾಡ್ತೀನಿ, ಯಾರ ಬಳಿಯಲ್ಲೂ ಕೂಡ ನಾನೇನನ್ನು ಸ್ವೀಕರಿಸಲ್ಲ, ಭಕ್ತಿಯೊಂದನ್ನು ಮಾತ್ರ ನಾನು ಸ್ವೀಕರಿಸ್ತೀನಿ ಅಂತ ತಾಯಿ ಸದಾ ಕಾಲ ತನ್ನ ಕೈಗಳನ್ನು ಮೇಲಕ್ಕೆ ಎತ್ಕೊಂಡು ಆತರ ಕೂತಿರೋದು. ಇವಾಗ ಗೊತ್ತಾಯ್ತಾ ಈಕೆ ಯಾರು ಅಂತ? ಜಗನ್ಮಾತೆ ಅಂತ ಹೇಳಿದ್ರು. ನಾರದ ಮಹರ್ಷಿ ಹೇಳಿದ ಮಾತನ್ನ ಕೇಳಿಸ್ಕೊಂಡು ಹಿಮವಂತ, ಮೇನಾದೇವಿಯರಿಬ್ರು ಕೂಡ ಸಂತೋಷ ಆಗ್ಬಿಟ್ರು ಆ ಮಾತುಗಳನ್ನ ಕೇಳಿ. ಹೀಗೆ ಆ ದೇವಿಯನ್ನ ನಿರ್ಗುಣಳು ಅಂತ ಕರಿತೀವಿ. ಅಷ್ಟೇ ನಿಷ್ಕಲ್ಮಶ ಮನಸ್ಸುಳ್ಳವಳು ಕೂಡ. ಧ್ಯಾನ ಮಾಡ್ಬೇಕಾದ್ರೆ ಯೋಗಿಗಳಿಗೆ ಚಿತ್ತದಲ್ಲಿ ಹೋಗ್ತಾಳೆ. ಅಂದ್ರೆ ಯೋಗ ಮಾಡಿ ಮೆಡಿಟೇಷನ್ ಮಾಡ್ಬೇಕಾದ್ರೆ ಅವರ ಆಜ್ಞಾ ಚಕ್ರದಲ್ಲಿ ಒಳಗಡೆ ದೇವಿ ಸೇರ್ಕೊಂತಾಳೆ. ಆಧ್ಯಾತ್ಮಿಕವಾದ ಅನುಭೂತಿಯನ್ನ ಕೊಡ್ತಾಳೆ ತಾಯಿ. ನಾವೇನಾದ್ರೂ ನಿರ್ಗುಣೋಪಾಸನೆ ಮಾಡ್ತಾ ಇದ್ರೆ ನಮ್ಮ ಕನಸಲ್ಲಿ ಬಂದ್ ಕಾಣಿಸ್ಕೋಬಹುದು ತಾಯಿ, ಅಥವಾ ಯಾವ್ದೋ ರೂಪದಲ್ಲಿ ಬಂದ್ ಕಾಣಿಸ್ಕೋಬಹುದು ನಮಗೆ. ಶಾಂತ ಅಂದ್ರೆ ಶಾಂತ ಸ್ವರೂಪಳಾಗಿ ಬರ್ಬೋದು, ಅಥವಾ ಮನಸ್ಸಲ್ಲಿ ನಮಗೆ ಭಯದ ವಾತಾವರಣ ಹುಟ್ಟಿಸ್ಬಿಟ್ಟು, ಏನೋ ಗಲಿಬಿಲಿ ಹುಟ್ಟಿಸ್ಬಿಟ್ಟು, ಅಪ್ಪಾ ಉಗ್ರವಾಗಿತ್ತು, ಯಾವ್ದೋ ದೇವರ ಕನಸಕ್ ಬಂದಿತ್ತು ಅಂತ ಭಯ ಬಿದ್ದು ಎದ್ದು ಕೂತ್ಕೊಂತೀವಲ್ವಾ, ಆ ರೀತಿ ಬರ್ಬೋದು. ಹೇಗ್ ಬೇಕಾದ್ರೂ ಬರ್ಬೋದು. ಸರಿ, ಯಾರು ಈ ಶಾಂತ? ಈ ಶಾಂತ ಯಾರು ಅಂದ್ರೆ ಋಷ್ಯಶೃಂಗನ ಮಹರ್ಷಿಯ ಪತ್ನಿಯೇ ಶಾಂತ. ರಾಮಾಯಣದಲ್ಲಿ ಏನಾಗತ್ತೆ ಗೊತ್ತಾ? ರಾಜಕನ್ಯೆ ಆದಂತ ಶಾಂತ ರಾಜಕನ್ಯೆ ಆಗಿರ್ತಾಳೆ, ರಾಜನ ಅವಳು ರಾಜಕನ್ಯೆ ಆಗಿರ್ತಾಳೆ, ಮಗಳಾಗಿರ್ತಾಳೆ. ದೇಶದಲ್ಲಿ ಏನಾಗಿರುತ್ತೆ? ಬರಗಾಲ ಬಂದ್ಬಿಟ್ಟಿರುತ್ತೆ. ದೇಶದಲ್ಲಿನ ಪ್ರಜೆಗಳು ಅನ್ನ ಆಹಾರಕ್ಕೋಸ್ಕರ ಬಹಳ ಬಳಲ್ತಾ ಇರ್ತಾರೆ, ಕ್ಷಾಮ ಪೀಡಿತರಾಗಿರ್ತಾರೆ. ಅಮಾಯಕ ತಂದೆ ರಾಜ ಅವ್ನ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ತನ್ನ ಪ್ರಜೆಗಳೆಲ್ಲ ಅನ್ನ ಆಹಾರ ಬಟ್ಟೆಗಳಿಲ್ಲದೆ, ಹಸುಗಳಿಗೆ ಮೇವಿಲ್ಲದೆ ಸಾಯ್ತಾ ಇದ್ದಾರೆ. ಮಳೆನೇ ಬಂದಿಲ್ಲ, ಮಳೆ ಬರದೆ ಎಲ್ಲೂ ಕೂಡ ಸುಭಿಕ್ಷ ಆಗಲ್ಲ. ಚಿಂತೆ ಮಾಡ್ಕೊಂಡು ಕೂತಿದ್ದಾನೆ. ಬೇರೆ ಪ್ರಪಂಚದ ಜ್ಞಾನ ಇಲ್ಲ ಅವನ ತಂದೆಗೆ. ಸ್ತ್ರೀ ಪುರುಷ ಭೇದ ಕೂಡ ಗೊತ್ತಿಲ್ಲ ಅವನಿಗೆ. ಆಗ ಒಂದು ಶಾಸ್ತ್ರ ಹೇಳ್ತಾರೆ ಜ್ಯೋತಿಷ್ಯರು, ಏನಂದ್ರೆ ಸ್ತ್ರೀ ಪುರುಷ ಭೇದ ಕೂಡ ತಿಳಿರ್ತಕ್ಕಂಥ ಮಹಾಮುನಿಯಾದ ಋಷ್ಯಶೃಂಗನನ್ನ ಮದುವೆ ಆಗ್ಬೇಕು, ಆತನನ್ನ ನಿನ್ನ ದೇಶದಲ್ಲಿ ಇಟ್ಕೊಂಡು ಉಪಚಾರ ಮಾಡ್ಬೇಕು ಅಂತ ಮಹಾಸಾಧ್ವಿಯನ್ನ ಆತನ ಕೊಟ್ಟು ಮದ್ವೆ ಮಾಡ್ಬೇಕು. ಅವಾಗ ನಿನ್ನ ಲೋಕಕ್ಕೆ ಮಳೆ ಬರುತ್ತೆ, ನಿನ್ ರಾಜ್ಯದ ಸುಭೀಕ್ಷವಾಗಿರುತ್ತೆ ಅಂತ ಜ್ಯೋತಿಷ್ಯ ನುಡಿತಾರೆ. ಅವಾಗ ಅವ್ನು ಯೋಚನೆ ಮಾಡ್ತಾನೆ, ಅಂತ ಸಾಧ್ವಿ ಯಾರಿದ್ದಾರೆ ಅಂತ ಹುಡುಕ್ತಾಗ ಎಲ್ಲೂ ಸಿಗಲ್ಲ. ಕಡೆಗ್ ಸಿಕ್ಕಿದ್ದು ಅವನ್ ಮಗಳು. ರಾಜ ತನ್ನ ಮಗಳನ್ನ ಯಾವತ್ತು ಋಷಿ ಮುನಿಗಳಿಗೆ ಕೊಟ್ಟು ಮದ್ವೆ ಮಾಡಕ್ ಇಷ್ಟ ಪಡಲ್ಲ. ಆದ್ರೆ ತನ್ನ ಮಗಳಿಗಿಂತ ಅವ್ರಿಗೆ ಪ್ರಜೆಗಳು ಹೆಚ್ಚಾಗಿರುತ್ತೆ ರಾಜರಿಗೆ. ಅವ್ನು ಯೋಚನೆ ಮಾಡ್ತಾನೆ, ತನ್ನ ಮಗಳನ್ನ ಆ ಮಹರ್ಷಿಗೆ ಕೊಟ್ಟು ಮದ್ವೆ ಮಾಡ್ಸಿ ನನ್ನ ಲೋಕಕ್ಕೆಲ್ಲ ಮಳೆ ಬರ್ಸ್ಬೇಕು ಅಂತ. ಆಗ ರಾಜಪುತ್ರಿ ಆದಂತ ಅವಳು ಜಡನನ್ನ ವಿವಾಹ ಮಾಡ್ಕೊಂಡು ಒಂದು ವಿಧವಾಗಿ ಯಾವ ರೀತಿ ಪಾರ್ವತಾದೇವಿ ಪರಮೇಶ್ವರನಾಗಿ ತಪಸ್ಸನ್ನ ಆಚರಿಸ್ತಾಳಲ್ಲ, ನಂಗೆ ಅವನೇ ಗಂಡ ಆಗಿ ಬರ್ಬೇಕು ಅಂತ, ಆ ರೀತಿ ಅವಳು ಶಾಂತ ಸ್ವರೂಪಿಣಿಯಾಗಿ ಗಂಡನ ಸೇವೆ ಮಾಡ್ತಾ ಮದುವೆ ಆಗಿ ತನ್ನ ಲೋಕಕ್ಕೆ ಮಳೆ ಬರ್ಸ್ಕೊಂತಾಳೆ. ಹಾಗಾಗಿ ಶಾಂತ ಸ್ವರೂಪಿಣಿಯಾದ ಆಕೆ ನಾಮಗಳಲ್ಲಿ ಶಾಂತ ಅನ್ನೋ ನಾಮ ಕೂಡ ಅವಳ ಸ್ವಭಾವದ್ದು. ಆ ಶಾಂತ ಇದ್ಲಲ್ಲ ರಾಜನ ಮಗಳು, ಅವಳ ತರ ಸ್ವಭಾವ ಅಮ್ಮನವ್ರದ್ದು. ಅಮ್ಮನವ್ರ ಸ್ವಭಾವ ಆಕೆಗೆ ಬಂದಿದೆ, ಹಾಗಾಗಿ ಅವಳ ಮಗಳಿಗೆ ಶಾಂತ ಅಂತ ಹೆಸರಿಟ್ರು ಅಂತ. ಅವಳನ್ನ ಶಾಂತ ಅಂತ ಕರಿತೀವಿ. ಹೆಣ್ಮಕ್ಳಿಗೂ ಶಾಂತ ಅಂತ ಹೆಸರಿಡ್ತಿದ್ದು ರಾಜನ ಮಗಳಿಗಿದ್ದಂತ ಪೇಶನ್ಸು. ಋಷಿಮುನಿ ಆದ್ರೂ ಕೂಡ ಅವ್ನ ಸೇವೆ ಮಾಡ್ತಾ, ಅವನ ಹೋಮ ಹವನಗಳಲ್ಲಿ ಭಾಗಿಯಾಗ್ತಾ, ಅವ್ನ್ ಗೆಡ್ಡೆ ಗೆಣಸ್ ತಿಂದ್ರೆ ಅದನ್ನೇ ತಿನ್ಕೊಂಡು ಕಾಲ ಹಾಕದ್ಲಲ್ಲ, ಆ ರೀತಿಯಾದಂತ ಶಾಂತತ್ವ ಬರ್ಲಿ ಅಂತ ಹೆಣ್ಮಕ್ಳಿಗೆ ಶಾಂತ ಅಂತ ಹೆಸರಿಡ್ತಿತ್ತು. ಆದ್ರೆ ಎಷ್ಟ್ ಜನಕ್ ಶಾಂತಿ ಇದೆಯೋ ಗೊತ್ತಿಲ್ಲ. ಯಾವ ಕೋರಿಕೆ ಕೂಡ ಇರ್ತಿರ್ಲಿಲ್ಲ. ಸರ್ವ ಪ್ರಾಣಿ ಕೂಟಿಗೂ ಒಳ್ಳೇದಾಗ್ಬೇಕು ಅನ್ನೋ ಯೋಚನೆ ಮಾಡಬೇಕು. ಹಾಗಾಗಿ ಈ ನಿಷ್ಕಾಮ ಮತ್ತೆ ನಿರುಪಪ್ಲವ, ಉಪಪಪ್ಲವ ಅಂದ್ರೆ ದೂರವಾದ ನಾಶವುಳ್ಳದ್ದು ಅಂತ. ಅಂದ್ರೆ ಅದು ಯಾವತ್ತೂ ಕೂಡ ಅದನ್ನ ನಾವು ನಾಶ ಮಾಡಕ್ ಆಗಲ್ಲ. ಆ ತಾಯಿ ಅಮೃತಮಯಿ, ತನ್ನ ಭಕ್ತರಿಗೆ ಏನ್ ಬೇಕೋ ಸದಾ ಕಾಲ ಅವಳು ಅದನ್ನ ನೀಡ್ತಾ ಇರ್ತಾಳೆ. ಈ ಶ್ಲೋಕದಲ್ಲಿ ಏನ್ ಹೇಳಕ್ ಪ್ರಯತ್ನ ಪಡ್ತಾ ಇದ್ದಾರೆ ಅಂದ್ರೆ, ನಾಮ, ರೂಪ, ಗುಣ,
ಸರ್ವವ್ಯಾಪಿ ಆಗಿರ್ತಕ್ಕಂಥ ಭಗವತಿಯ ವೈಶಿಷ್ಟ್ಯದ ಬಗ್ಗೆ ಹೇಳ್ತಾ ಇದ್ದಾರೆ. ನಳಿನಿ ದಳ ಮಂಬುವತ್ ಅಂತ ಒಂದು ಪದ ಇದೆ. ಏನು? ನಳಿನಿ ದಳ ಮಂಬುವತ್ ಹಂಗಂದ್ರೆ ಏನು ಅಂದ್ರೆ, ತಾವರೆ ಎಲೆ ನೀರಲ್ಲೇ ಇದ್ರೂ ಕೂಡ ಯಾವುದಕ್ಕೂ ಅಂಟಿಕೊಳ್ಳಲ್ಲ, ಅದು ತನ್ನ ಮೇಲೆ ನೀರನ್ನ ಉಳಿಸ್ಕೊಳಲ್ಲ ಅದು. ಅದೇ ತರ ಅವಳು ಯಾವುದೇ ಪಕ್ಷಪಾತಿ ಅಲ್ಲ. ಅಂದ್ರೆ ಶ್ರೀಮಂತರಿಗೆ ಶ್ರೀಮಂತಿಕೆಯನ್ನ ಕೊಡೋದು, ಬಡವರಿಗೆ ಬಡತನವನ್ನ ಕೊಡ್ತಕ್ಕಂತ ಯಾವುದೇ ಆಲೋಚನೆ ಆಕೆಯಲ್ಲಿಲ್ಲ. ಅವನ್ ದುಷ್ಟ ಆಗಿದ್ರು ಕೂಡ, ಪ್ರಾಪಂಚಿಕವಾಗಿ ಎಷ್ಟೇ ಪಾಪಿ ಆಗಿದ್ರು ಕೂಡ ತಾಯಿ ಅವನಿಗೂ ಕೂಡ ಕರುಣೆಯನ್ನ ತೋರಿಸ್ತಾಳೆ. ಹಂಸ ಕ್ಷೀರ ನ್ಯಾಯದಂತೆ. ಅಂದ್ರೆ ಒಂದಷ್ಟು ಹಾಲು ತುಂಬಾ ನೀರನ್ನ ಬೆರೆಸ್ಬಿಡಿ, ಒಂದ್ ಹಂಸ ಪಕ್ಷಿ ಮುಂದಿಟ್ರೆ ಹಾಲು ಮಾತ್ರ ಕುಡಿಯುತ್ತೆ ಅನ್ನೋ ಸತ್ಯ ನಿಮಗ್ ಗೊತ್ತು. ಅದೇ ತರ ದೇವಿ ಕೂಡ ಅವಳ ಹಿಂದೆ ಕೆಟ್ಟವ್ರು ನಿಲ್ಸಿದ್ರು ಒಳ್ಳೆಯವ್ರು ನಿಲ್ಸಿದ್ರು ನಿಮ್ಮನ್ನ ಕಾಪಾಡ್ತಾಳೆ. ಭಗವತಿ ನಿರಾಕಾರ ರೂಪ, ಆಕಾರ ರಹಿತ, ಇಡೀ ವಿಶ್ವವನ್ನ 10 ಅಂಗುಲ ಆವರಿಸ್ಕೊಂಡಿದ್ದಾಳೆ ಅಂತ. ಈಗ ವಾಮನ ರೂಪಿಯಾಗಿ ಮೂರೇ ಹೆಜ್ಜೆಯಲ್ಲಿ ಇಡೀ ವಿಶ್ವವನ್ನ ಆವರಿಸ್ಕೊಂಡಂಗೆ ದೇವಿ 10 ಹೆಜ್ಜೆಯಲ್ಲಿ ಆವರಿಸ್ಕೊಂಡಿದ್ದಾಳೆ ಅಂತ ಹೇಳ್ತೀವಿ. ಸ ಭೂಬಿಂ ವಿಶ್ವತೋ ಋತ್ವ ಅತ್ಯತಿಷ್ಠ ದಶಾಂಗುಲಂ ಅಂತೀವಿ, ಕೇಳಿರ್ತೀರ ಶ್ಲೋಕ. ಅಂದ್ರೆ ಏನರ್ಥ? ಇಡೀ ವಿಶ್ವವನ್ನ ಮತ್ತು 10 ಅಂಗುಲ ದೊಡ್ಡವಳು ಆವರಿಸ್ಕೊಂಡು ದೊಡ್ಡವಳಾಗಿರ್ತಕ್ಕಂಥವಳು. ಇಡೀ ವಿಶ್ವ ನೀವು ಲೆಕ್ಕ ಹಾಕಿದ್ರೆ ಅದೆಷ್ಟು ದೊಡ್ಡದು ಬರುತ್ತೋ ಅದ್ರ ಮೇಲೆ 10 ಅಂಗುಲ ಜಾಸ್ತಿ ಇದ್ದಾಳೆ ದೇವಿ, 10 ಅಂಗುಲ ಆವರಿಸ್ಕೊಂಡಿದ್ದಾಳೆ. ಇಲ್ಲಿ ಅವಳಿಗೆ ನಾಮ ರೂಪ ಜಾತಿ ಗುಣ ಕಾಲ ದೇಶ ಕಾರ್ಯ ಯಾವುದೂ ಇಲ್ಲ. ನಾಮ ಅಂದ್ರೆ ಉದಾಹರಣೆಗೆ 8 ನಿರ್ದೇಶನ ಅಲ್ವಾ? ಅಂದ್ರೆ ಒಂದು ನಾಮ ರೂಪ ಜಾತಿ ಗುಣ ಕಾಲ ದೇಶ ಕಾರ್ಯ ಕಾರಣ, ಟೋಟಲ್ 8 ಆಯ್ತು. ನಾಮ ಅಂದ್ರೆ ಶ್ರೀರಾಮ ರೂಪ, ನಾಮ ಅಂದ್ರೆ ಶ್ರೀರಾಮ ನಾಮ, ರೂಪ ಅಂದ್ರೆ ಸುಂದರವಾಗಿರ್ತಕ್ಕಂಥದ್ದು, ಆಜಾನುಬಾಹು ಪುರುಷ. ಆ ಶ್ರೀರಾಮನ ಜಾತಿ ಕ್ಷತ್ರಿಯ ಜಾತಿ, ಅವನ ಗುಣ ಶೀಲ ಗುಣ, ಅವನು ಶಕ್ತಿವಂತ ಸೌಂದರ್ಯವಂತ ಪಿತೃವಾಕ್ಯ ಪರಿಪಾಲಕ ಮರ್ಯಾದ ಪುರುಷೋತ್ತಮ. ಅವನ ಕಾಲ ತ್ರೇತಾಯುಗ, ಅವನ ದೇಶ ಕೋಸಲ ದೇಶ ಅಯೋಧ್ಯೆ, ಅವನ ಕಾರ್ಯ ದುಷ್ಟರನ್ನ ನಿಗ್ರಹ ಮಾಡೋದು ಶಿಷ್ಟರನ್ನ ಪರಿಪಾಲನೆ ಮಾಡೋದು, ಅವನ ಕಾರಣ ಅವತರಿಸಿದ ಉದ್ದೇಶ ಏನು? ದೇವತೆಗಳು ಮನುಷ್ಯರ ಪ್ರಾರ್ಥನೆಯಂತೆ ಧರ್ಮ ಪರಿಪಾಲನೆ ಧರ್ಮ ಸಂಸ್ಥಾಪನೆ ಮಾಡೋದು. ಈ 8 ಗುಣ ದೇವಿಲಿದೆ. ನಾನ್ ಸುಮ್ನೆ ನಾಮ ರೂಪ ಜಾತಿ ಗುಣ ಕಾಲ ಅಂದೆ, ಅದೇನೇನು ಅಂತ ಅರ್ಥ ಆಗ್ಬೇಕಲ್ಲ. ಶ್ರೀರಾಮನ್ಗೆ ಉದಾಹರಣೆ ಕೊಟ್ಟು ನಾನ್ ನಿಮ್ಗೆ ಹೇಳ್ತಾ ಇರೋದು. ಶ್ರೀರಾಮನಿಗೆ ನಾಮ ಶ್ರೀರಾಮ ಅಂತ ಹೇಗೆ ಕರೆದ್ವು, ದೇವಿಗೆ ನಾಮ ಆಕಿ ನಾಮ. ಅವಳ ರೂಪ, ಅವನ್ ಯಾವ ತರ ಸುಂದರವಾಗಿರ್ತಾನೋ ಈಕೆನೂ ಸುಂದರ. ಅವನ ಜಾತಿ ಕ್ಷತ್ರಿಯ ಜಾತಿಲಿ ಹುಡ್ತಾ, ದೇವಿ ಕೂಡ ಅಷ್ಟೇ. ಯಾವಾಗೆಲ್ಲ ದುಷ್ಟ ಸಂಹಾರ ಮಾಡ್ಬೇಕೋ ಆಕೆ ರಾಕ್ಷಸ ಜಾತಿಲೇ ಜನ್ಮವನ್ನ ತಾಳ್ತಾಳೆ, ದೇವತೆಗಳ ಜಾತಿಯಲ್ಲೇ ಜನ್ಮ ತಾಳ್ತಾಳೆ, ಗಂಧರ್ವಳಾಗಿ ಜನ್ಮ ತಾಳ್ತಾಳೆ. ಈ ರೀತಿಯಾಗಿ 8 ರೂಪದಿಂದ ಆಕೆ ಸದಾ ಕಾಲ ಹರಿಸ್ತಾ ಇರ್ತಾಳೆ. ಬರೀ 8 ಅಲ್ಲ, ಭಗವತಿಗೆ 8 ಅಲ್ಲ, ಸುಮ್ಮನೆ ಹೇಳಿದಷ್ಟೇ 8 ಅಂತ. ಅದಕ್ಕಿಂತ ಹೆಚ್ಚಾಗಿ ಗುಣಗಳು ಆಕೆ ಹತ್ರ ಇದೆ. ನಾಮ ಅಂದ್ರೆ ಹೆಸರು, ಸರಿನಾ? ಆದ್ರೆ ಯಾವ ಹೆಸರಿಂದ ಕರಿತೀರ ನೀವು ದೇವಿನ? ಶ್ರೀರಾಮಯ್ಯನ ಹುಟ್ಟಿದ್ದ ತ್ರೇತಾಯುಗದಲ್ಲಿ ಶ್ರೀರಾಮ ಅಂತ ಕರೆದ್ಬಿಟ್ರು, ಆಮೇಲೆ ಬೇರೆ 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 ಹೆಸರಿಂದ ಕರೆದ್ರು ಕೂಡ ಅವನ ಜನ್ಮತಃ ನಾಮ ಶ್ರೀ ರಾಮ. ಲಕ್ಷ್ಮೀನು ಸೇರಿಸ್ಬಿಟ್ಟು ಆಗ ರಾಮ ಅಂತಕ್ಕಂಥ ನಾಮದಲ್ಲಿ ಬ್ರಹ್ಮಾಂಡವನ್ನ ಅಡಗಿಸಿ 2 ಅಕ್ಷರದಲ್ಲಿ ಮಾಯೆಯನ್ನ ಹೊರತುಪಡಿಸಿ ಶ್ರೀರಾಮ ಅಂತಕ್ಕಂಥ ನಾಮವನ್ನ ಇಟ್ರು. ಇಲ್ಲಿ ಆಕೆ ನಾಮ ಕರೆಯೋಕ್ ಶಕ್ತಿ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವಳಿಗೆ ರೂಪ ಇಲ್ಲ ನಾಮ ಇಲ್ಲ ಅಂತ ಹೇಳ್ಬಿಡ್ತಾ ಇರೋದ್ ನಾವು. ಸರ್ ನಾಮ ಇದೆ ಆದ್ರೂ ನಾಮ ಇಲ್ಲ ಅಂದ್ರೆ ಈಗ ಅರ್ಥ ಆಗ್ತದೆ ಕಾನ್ಸೆಪ್ಟ್. ಆಕೆ ಯಾವ ಹೆಸರಿಂದ ಕರೆಯೋಣ ನಾವು? ಸರಿ, ಯಾವ ರೂಪದಿಂದ ಆರಾಧನೆ ಮಾಡೋಣ? ಅವಳು ಯಾವ ಕಾಲದಲ್ಲಿ ಇದ್ದಾಳೆ ಅಂತ ನಾವ್ ಹೇಳೋಣ? ಎಲ್ಲಾ ಕಾಲದಲ್ಲೂ ಇದ್ದಾಳೆ. ತ್ರೇತಾಯುಗ ದ್ವಾಪರ ಕಲಿಯುಗ ಸತ್ಯಯುಗ ಎಲ್ಲಾ ಕಾಲದಲ್ಲೂ ಇದ್ದಾಳೆ. ಹಾಗಾಗಿ ಆಕೆನ ರೂಪ ಗುಣ ನಾಮ ರಹಿತಳು ಅಂತ ಕರಿತಾ ಇದ್ದೀವಿ ನಾವು. ಸತ್ವ ರಜ ತಮೋ ಗುಣ 3 ಗುಣ ಇದೆ. ಕೋಪ ಬಂದಾಗ ಅವಳು ರಜೋಗುಣ ತಮೋ ಗುಣದಲ್ಲಿ ಇದ್ದೇ ಇರ್ತಾಳೆ. ಶಾಂತಿ ರೀತಿಲಿ ಇರ್ಬೇಕಾದ್ರೆ ಸಾತ್ವಿಕ ಗುಣದಿಂದ ಇರ್ತಾಳೆ ತಾಯಿ. ಯಾರಿಗಾದ್ರೂ ಗೊತ್ತಾ ದೇವಿಯ ಜನ್ಮ ದಿನಾಂಕ ಯಾವುದು, ಯಾವ ಪ್ರದೇಶದಲ್ಲಿ ಹುಟ್ಟಿದ್ಲು? ಯಾರಿಗೂ ಗೊತ್ತಿಲ್ಲ. ಅವಳು ಸೃಷ್ಟಿ ಪ್ರಾರಂಭ ಆಗೋ ಮುಂಚೆಯಿಂದ ಇದ್ದಾಳೆ ಅನ್ನೋ ಸತ್ಯ ಅಷ್ಟೇ ನಾವು ಅರ್ಥ ಮಾಡ್ಕೋಬೇಕು. ಯಾವ ದೇಶ? ದೇವಿಗೆ ಇಡೀ ವಿಶ್ವವೇ ದೇಶ. ಅವಳ ಕಾರ್ಯ ಏನು? ಅವಳಿಗೆ ವಿಶಿಷ್ಟ ಕಾರ್ಯ ಉದ್ದೇಶ ಇಲ್ಲ. ಯಾಕಂದ್ರೆ ಅವಳೇ ಕಾರ್ಯಕಾರಣ. ಏನ್ ನಡಿಬೇಕು ಅಂತ ಡಿಸೈಡ್ ಮಾಡೋದೇ ಆಕೆ.
ಹಾಗಾಗಿ ಅವಳಿಗೆ ಯಾವುದೇ ಉದ್ದೇಶ ಇಲ್ಲ, ವಿಶ್ವಕ್ಕೆ ಅವಳೇ ಕಾರಣಲಾಗಿದ್ದಾಳೆ. ಅಂದ್ರೆ ಅವಳ ಚಿಂತೆ ವ್ಯಾಮೋಹ ಇಲ್ಲ, ಶಾಂತ ಪ್ರಿಯಳು. ಮಾನವರಿಗಾದ್ರೆ ಮನೆ ಇದೆ, ಮಠ ಇದೆ, ಮಕ್ಳಿದೆ, ವೈಭವ ಮಾಡ್ಬೇಕು, ಸುಖ ಬೇಕು, ನಮಗೆ ವ್ಯಾಮೋಹ ಇರತ್ತೆ. ಆದ್ರೆ ದೇವಿಗೆ ಮನೆ, ಮಕ್ಕಳು, ವೈಭವ, ಮಾನ ಅಪಮಾನ ಯಾವುದು ಅವಳು ಒಂದು ಕಡೆ ನಿಲ್ಲಲ್ಲ. ರೂಪವತಿಯಾಗಿ ಪಾರ್ವತಿಯಾಗಿ ತನ್ನ ಕರ್ತವ್ಯವನ್ನ ಮಾಡಿದ್ಲು, ಇನ್ನೊಂದು ರೂಪದಲ್ಲಿ ಬೇರೆ ಕಡೆ ಇರ್ತಾಳಲ್ಲ ತಾಯಿ. ಯಾಕಂದ್ರೆ ಸ್ಥಿತಪ್ರಜ್ಞಳು ಅವಳು ಗೊತ್ತು ಯಾವಾಗ ಎಲ್ಲಿರ್ಬೇಕು ಅಂತ. ಒಬ್ಬ ಯೋಗಿ ಕೂತ್ಕೊಂಡು ತಪಸ್ಸನ್ನ ಮಾಡ್ತಾ ಇರ್ತಾನೆ, ವಿರಾಟ ಶಕ್ತಿಯನ್ನ ನೋಡ್ಬೇಕು ಅಂತ ಇರ್ತಾನೆ. ಅಂದ್ರೆ ಮುಖಂಕಿ ಮಸ್ಯಕೌ ಬಾಹುಕ ಊರು ಪಾದ ಉಚ್ಯತೆ. ಇವಳು ಮುಖ, ಇವಳು ಬಾಹು, ಇವಳು ತೊಡೆ, ಇವಳು ಪಾದ ಎಲ್ಲಿ ಅಂತ ಗೊತ್ತಾಗ್ದಂಗೆ ಹೋಗಿರೋ ಜ್ಯೋತಿ ವಾಪಸ್ ಬಂದ್ಬಿಡುತ್ತಂತೆ. ಒಂದು ಯೋಗಿ ಕೂತ್ಕೊಂಡು ಅಮ್ಮನವ್ರನ್ನ ನೋಡ್ಬೇಕು, ಆಕೆ ಹೇಗಿದ್ದಾಳೆ, ಅವಳ ರೂಪ, ಅವಳ ನಿಜವಾದ ರೂಪವನ್ನ ನಾನು ನೋಡ್ಬಿಡ್ತೀನಿ ಅಂತ ಕಠಿಣವಾದ ತಪಸ್ಸನ್ನ ಆಚರಿಸ್ತಾ ಇರ್ತಾನೆ. ತಪಸ್ ಆಚರಿಸಿ ಅವನ ಶಕ್ತಿ, ಅವನ ದೇಹದಿಂದ ಜ್ಯೋತಿ ಹೊರಡುತ್ತೆ ಅಮ್ಮನವ್ರನ್ನ ನೋಡಕ್ಕೆ. ಹೋದಂತ ಜ್ಯೋತಿ ಮತ್ತೆ ವಾಪಸ್ ಬಂದು ಹೇಳುತ್ತಂತೆ, ಅಲ್ಲಿ ಹೋದ್ರೆ ತಾಯಿ ಮುಖ ಯಾವುದು ಅಂತ ಗೊತ್ತಾಗ್ತಾ ಇಲ್ಲ, ಅವಳ ಬಾಹುಗಳು ಯಾವುದು ಅಂತ ಗೊತ್ತಾಗ್ತಾ ಇಲ್ಲ, ತೊಡೆ ಎಲ್ಲಿದೆ ಗೊತ್ತಾಗ್ತಾ ಇಲ್ಲ, ಪಾದ ಎಲ್ಲಿದೆ ಗೊತ್ತಾಗ್ತಾ ಇಲ್ಲ. ಅವಳನ್ನ ಹುಡುಕಿ ನಾನು ನಿಶೇಷವಾಗಿ ನಾನು ಸೋತು ಬಂದಿದ್ದೀನಿ ಅಂತ ಹೇಳುತ್ತಂತೆ. ಇದರ ಅರ್ಥ, ಆಕೆಯನ್ನ ನೀವು ಕೆದಕಕ್ ಹೋಗ್ಬೇಡಿ, ಮೂಲನ ಅವಳ ಮೇಲೆ ನಿಮ್ ಪೈಪೋಟಿ ಮಾಡಕ್ ಹೋಗ್ಬೇಡಿ. ಪ್ರೀತಿಯಿಂದ ಹೋಗಿ, ಭಕ್ತಿಯಿಂದ ಹೋಗಿ, ನಿಮ್ಗೆ ಯಾವ ರೂಪದಲ್ಲಿ ಬೇಕೋ ಆ ರೂಪದಲ್ಲಿ ಅವಳು ನಿಮ್ ದರ್ಶನ ಕೊಡ್ತಾಳೆ. ಲಲಿತಾಂಬೆ ಶಾಂತ, ತಾಳ್ಮೆ, ಸಹನೆ ಉಳ್ತಕ್ಕಂಥವಳು. ಭೂಮಾತೆ, ಕ್ಷಮಾ ಅಂತ ಕರಿತೀವಿ, ಭೂಮಿ ಅಂತ ಕರಿತೀವಿ. ನಾವ್ ಏನೇನ್ ಮಾಡ್ತಾ ಇದೀವಿ ಕೆಲ್ಸ, ಮಲಾದಿ ವಿಸರ್ಜನೆ ಮಾಡ್ತಾ ಇದೀವಿ, ಎಲ್ಲ ಸಹಿಸ್ಕೊಂಡಿದ್ದಾಳೆ. ಫಲಾಪೇಕ್ಷೆ ಇಲ್ಲ. ನಿರುಪಪ್ಲವ ಅಂದ್ರೆ ಹೆದರಿಕೆ, ಬೆದರಿಕೆ, ಗದರಿಕೆ, ಕಾಯಿಲೆ, ಕಸಿಬಿಸಿ ಯಾವುದೂ ಇಲ್ಲ. ಆಕ್ರಂದನ ಇಲ್ಲ. ಜ್ಞಾನರೂಪಿ, ಸತ್ಯರೂಪಿ, ಬ್ರಹ್ಮರೂಪಿ, ಕೈವಲ್ಯ ರೂಪಿ ಅಂತ ಕರಿತೀವಿ ಜಗದಾಂಬೆ. ಈ ರೀತಿಯಾಗಿ ಎಲ್ಲ ರೂಪದಲ್ಲೂ ನಮ್ಮನ್ನ ಕಾಪಾಡ್ತಾ ಬಂದಿದ್ದಾಳೆ ದೇವಿ. ಯಾವುದೇ ಕರ್ಮಗಳ ಬಂಧನ ಇಲ್ಲದವಳು. ಹಂಗಾಗಿ ನಾವು ನಮ್ ಪ್ರಾರಬ್ಧ ಕರ್ಮ ದೂರ ಮಾಡಮ್ಮ ಅಂತ ಬೇಡ್ಕೋಬೇಕು. ಸಂಚಿತ ಕರ್ಮ ಇಲ್ಲ, ಹಿಂದಿನ ಜನ್ಮದಲ್ಲಿ ಮಾಡಿರೋ ಕರ್ಮ ಇಲ್ಲ, ಪುನರ್ಜನ್ಮಕ್ಕೆ ಕಾರಣವಾದಂತ ಕರ್ಮ ಇಲ್ಲ. ನೋಡಿ ಎಷ್ಟು ಕರ್ಮಗಳಿದೆ ಅಂದ್ರೆ, ಆ ಕರ್ಮ ಅನ್ನೋ ಪದನೇ ಒಂದು ದೊಡ್ಡ ವಿಶಾಲವಾಗಿರ್ತಕ್ಕಂಥದ್ದು. ಭಗವದ್ಗೀತೆಯಲ್ಲಿ ಕರ್ಮಯೋಗ ಅಂತ ಬರ್ಬೋದು, ಕೃಷ್ಣ ಅರ್ಜುನನಿಗೆ ಅಷ್ಟು ವಿವರಣೆ ಕೊಟ್ಟಿರ್ಬೋದು, ಆದ್ರೆ ಅಷ್ಟು ಸಾಲಲ್ಲ. ಅಷ್ಟು ಬರೆದ್ರೆ ಸಾವಿರಾರು ಪುಸ್ತಕಗಳನ್ನ ಬರೆಯೋಷ್ಟು ಕರ್ಮ ಇದೆ ಮನುಷ್ಯರಿಗೆ. ಪ್ರಾರಬ್ಧ ಕರ್ಮ, ನಾವು ಮಾಡಿರೋ ಕರ್ಮ, ಸಂಚಿತ ಕರ್ಮ, ಈಗ ಮಾಡ್ತಾ ಇರೋ ಕರ್ಮ, ಹಿಂದಿನ ಜನ್ಮದಲ್ಲಿ ಇರೋ ಕರ್ಮ, ಎಲ್ಲ ಕರ್ಮ ಬರುತ್ತೆ. ಗುರುಗಳೇ ನಾನು ಏನೂ ತಪ್ಪು ಮಾಡಿಲ್ಲ, ಯಾಕೆ ಕಷ್ಟ ಅನ್ಭವಿಸ್ತಾ ಇದ್ದೀನಿ? ಏನೋ ಬಿಡಿ ಗುರುಗಳೇ, ಹಿಂದಿನ ಜನ್ಮದಲ್ಲಿ ಮಾಡಿದ್ ನಾನು ತೀರಿಸ್ತಾ ಇದ್ದೀನಿ, ಕಾಲ ಕಳೆದು ಬಿಡ್ತೀನಿ ಗುರುಗಳೇ ಅಂತ ನೀವ್ ಹೇಳ್ತೀರಾ. ಅದು ಅನುಭವಿಸ್ಲೇಬೇಕಾಗತ್ತೆ. ನಾವು ಜೀವನದಲ್ಲಿ ಅನುಭವಿಸ್ಲಿಲ್ಲ ಅಂದ್ರೆ ನಮ್ಮ ಮುಕ್ತಿ ಇಲ್ಲ. ಪ್ರಾರಬ್ಧವನ್ನು ನಾವು ಅನುಭವಿಸ್ಲೇಬೇಕು. ಸಂಚಿತ ಕರ್ಮ ಅಂದ್ರೆ ನಾವ್ ಈ ಜನ್ಮದಲ್ಲಿ ಮಾಡ್ತಾ ಇರೋ ಕರ್ಮ ಸಂಚಿತ ಕರ್ಮ. ಅದಕ್ಕೆ ನಾವು ಯಾವಾಗ್ಲೂ ಹೇಳ್ತಾ ಇರ್ತೀವಿ, ನೋಡಿ ಪ್ರಾರಬ್ಧದಿಂದ ಕಷ್ಟ ಅನುಭವಿಸ್ತಾ ಇದ್ದೀರಾ, ಸರಿ ಒಪ್ಕೊಳೋಣ. ಆದ್ರೆ ಈಗ ಬದುಕಿರೋ ಬೇಕಾದ್ರೆ ಈ ಜನ್ಮದಲ್ಲಾದ್ರೂ ಏನಾದ್ರು ಅಟ್ಲೀಸ್ಟ್ ಸ್ವಲ್ಪ ಒಳ್ಳೆ ಕಾರ್ಯಗಳನ್ನು ಮಾಡಿ, ಒಳ್ಳೆ ದಾರಿಲಿ ಬದುಕಿ. ನೀವು ಸಂಚಿತ ಕರ್ಮವನ್ನ ಒಳ್ಳೆ ರೀತಿಲಿ ಮಾಡಿ, ಹಿಂದಿನ ಜನ್ಮದ ಕರ್ಮ ಹೆಂಗೋ ಪ್ರಾಯಶ್ಚಿತ್ತ ಮಾಡಿ ತೀರ್ಸ್ಬಿಡ್ಬೋದು. ಆದ್ರೆ ಕೂಡಿಟ್ಟ ಕರ್ಮನ ನೀವು 5 kg ಕರ್ಮ ಇದೆ ಹಿಂದಿನ ಜನ್ಮದ್ದು, ಈಗ 500 kg ಕರ್ಮ ಸೇರಿಸ್ತಾ ಇದ್ದೀರಾ. 5 kg ಕರ್ಮಕ್ಕೆ ಇಷ್ಟು ಕಷ್ಟ ಅನುಭವಿಸ್ತಾ ಇದ್ರೆ, ಈ ಜನ್ಮದಲ್ಲಿ ಮಾಡ್ತಾ ಇರೋ 500 kg ಕರ್ಮಕ್ಕೆ ಇನ್ಯಾವ ಜನ್ಮದಲ್ಲಿ ಕಷ್ಟ ಅನುಭವಿಸ್ತೀರಾ? ಎರಡೂ ವಿಧದ ಕರ್ಮ ಬಂಧನ ತಾಯಿಗಿಲ್ಲ. ಹಾಗಾಗಿ ಭಗವದ್ಗೀತೆಯಲ್ಲಿ ಕೃಷ್ಣ ಇದನ್ನೇ ಹೇಳ್ತಾನೆ, ದೇವತೆಗಳಿಗೆ ಯಾವುದೇ ರೀತಿಯಾದಂತ ಕರ್ಮ ಬಂಧನ ಇಲ್ಲ. ನಮಾಂ ಕರ್ಮಾಣಿ ಲಿಂಪಂತಿ ನಮೇ ಕರ್ಮ ಫಲೇ ಸ್ಪೃಹ ಇತಿ ಮಾಂ ಯೋಭಿಜಾನಾತಿ ಕರ್ಮಭಿರ್ನ ಸಬಧ್ಯತೆ. 4 ಅಧ್ಯಾಯ ಶ್ಲೋಕ 14 ಇರ್ಬೇಕು. ಅಲ್ಲಿ ಹೇಳ್ತಾನೆ ದೇವ, ಅಂದ್ರೆ ಕರ್ಮ ಫಲಗಳಲ್ಲಿ ನನಗೆ ಆಸಕ್ತಿ ಇಲ್ಲ, ಹಾಗಾಗಿ ನನಗೆ ಕರ್ಮ ಅಂಟ್ಕೊಂಡಿಲ್ಲ. ಈ ಪ್ರಕಾರವಾಗಿ ಯಾರು ನನ್ನ ಮಾತನ್ನ ಅರ್ಥ ಮಾಡ್ಕೊಂತಾರೋ ಅವರು ಕೂಡ ಕರ್ಮಕ್ಕೆ ಬಂಧನಕ್ಕೆ ಒಳಗಾಗಲ್ಲ. ಸುಮ್ನೆ ಹೇಳ್ಬಿಟ್ಬಿಡ್ತಾರೆ. ಈಗ ಮಾನವರು ನಾವು ಇಷ್ಟಾರ್ಥ ನೆರವೇರ್ಬೇಕು, ಅದಕ್ಕೆ ಕರ್ಮ ಮಾಡ್ತಾ ಇರ್ತೀವಿ. ದೇವಿ ನಿತ್ಯ ಮುಕ್ತಳು, ಕರ್ಮ ಬೇಡ. ನಮ್ಗೆ ಆರೋಗ್ಯ ಬೇಕು, ಧನ ಬೇಕು, ಸಂತಾನ ಬೇಕು, ಗೌರವ ಬೇಕು, ಸ್ಥಾನ ಬೇಕು, ಶಾಂತಿ ಬೇಕು, ವಿವಾಹ ಆಗ್ಬೇಕು, ಮನೆ ಕಟ್ಟಬೇಕು, ಏನೇನೇನೋ ಬೇಕು.
ಅದಕ್ಕೆ ಒಂದ್ ಮಾತು ಹೇಳ್ತಾರೆ, ತಾಯಿ ಗಂಡು ಅಲ್ಲ ಹೆಣ್ಣು ಅಲ್ಲ, ಪರಾಶಕ್ತಿ ಆದಿಶಕ್ತಿ ದೇವರುಗಳಿಗೆ ಲಿಂಗವನ್ನ ಮಾನವರು ನಾವು ನಿರೂಪಣೆ ಮಾಡಿದೀವಿ. ಅಥವಾ ಒಂದು ಋಗ್ವೇದ ಯಜುರ್ವೇದದಲ್ಲಿ ನಮ್ಮ ವೇದಗಳಲ್ಲಿ ದೇವರಿಗೆ ಲಿಂಗಗಳನ್ನ, ಆದ್ರೆ ಅದು ಹೆಣ್ ದೇವರೋ ಗಂಡ್ ದೇವರೋ ಅಂತ ನಿರ್ಧಾರ ಮಾಡಿದ್ದಾರೆ. ಆದ್ರೆ ಮೂಲತಃ ಆಕೆ ಪುರುಷ ರೂಪವನ್ನ ಬೇಕಾದ್ರೂ ತಾಳ್ಬೋದು, ಸ್ತ್ರೀ ರೂಪ ಬೇಕಾದ್ರೂ ತಾಳ್ಬೋದು. ಶಿವ, ಪಾರ್ವತಿ, ವಿಷ್ಣು, ಲಕ್ಷ್ಮಿ, ಬ್ರಹ್ಮ, ಬ್ರಹ್ಮಾಣಿ ಅಂತ ನಾವು ರೂಪವನ್ನ ಕಲ್ಪನೆ ಮಾಡ್ತಾ ಇದೀವಿ. ಆಕೆ ಅವ್ರಿಗೆಲ್ಲ ಒಂದು ಹೆಸರನ್ನ ಕೊಟ್ಟಿದ್ದೀವಿ. ಯಾಕಂದ್ರೆ ನಮ್ಗೆ ಸಗುಣ ರೂಪ ಮಾಡ್ಬೇಕಾದ್ರೆ ನಮ್ಗೆ ದೇವ್ರು ಯಾವ್ದು ಅಂತ ಗೊತ್ತಾಗ್ಬೇಕಲ್ವಾ. ನಾವು ರಿಯಾಲಿಟಿಯಾಗಿ ಪೂಜೆ ಮಾಡ್ಬೇಕು, ಸಗುಣ ರೂಪದಲ್ಲಿ ದೇವಿನ ಪೂಜೆ ಮಾಡ್ಬೇಕು, ಸ್ಥೂಲ ರೂಪದಲ್ಲಿ ಪೂಜೆ ಮಾಡ್ಬೇಕು. ಇವರು ಅಮ್ಮನವರು. ಯಾರು? ಲಲಿತಾಂಬ ತ್ರಿಪುರ ಸುಂದರಿ. ಈ ತ್ರಿಪುರ ಸುಂದರಿಯನ್ನ ನಾನು ಆರಾಧನೆ ಮಾಡ್ಬೇಕು ಅಂದ್ರೆ ಆಕೆಗೊಂದು ಹೆಸರು ಇರ್ಬೇಕು, ಆಕೆಗೊಂದು ರೂಪ ಇರ್ಬೇಕು. ಯಾಕಂದ್ರೆ ನಾನು ಸಗುಣ ರೂಪ ಆರಾಧಕಿ. ನಮಗ್ ಗೊತ್ತಿರೋದು, ಹುಡ್ತಾಗಿಂದ ಬಂದಿರೋದು ಅತಿ ಹೆಚ್ಚು ಪ್ರಚಲಿತದಿಲ್ಲದೆ ಸಗುಣ ರೂಪ. ನಮ್ ಕಣ್ಮುಚ್ಕೊಂಡೆಲ್ಲ ದೇವ್ರನ್ನ ಪೂಜೆ ಮಾಡಕ್ ಬರಲ್ಲ, ಅನುಷ್ಠಾನ ಮಾಡಕ್ ಬರಲ್ಲ, ಶ್ರೀವಿದ್ಯೆ ಉಪಾಸನೆ ಬರಲ್ಲ. ನಾವ್ ಇದನ್ ಮಾಡ್ತಾ ಇದೀವಿ, ಅದನ್ನೇ ಮಾಡಿ. ಆದ್ರೆ ಅದನ್ನೇ ಕ್ರಮಬದ್ಧವಾಗಿ ಮಾಡಿ, ನಿಷ್ಠೆಯಿಂದ ಮಾಡಿ. ನಮ್ಮ ದೇಶದಲ್ಲಿ ತುಂಬಾ ನದಿಗಳಿದೆ, ನಿಮ್ಗೆ ಗೊತ್ತಿರ್ಬೋದು. ಕಾವೇರಿ, ಗಂಗಾ, ಯಮುನಾ, ಸರಸ್ವತಿ, ಅಷ್ಟು ನದಿಗಳು ಸಮುದ್ರ ಹೋಗಿ ಸೇರ್ಕೊಳುತ್ತಲ್ಲ. ನೀವು ಕಂಡಿಡಿತೀರಾ ಇದರಲ್ಲಿ ಕಾವೇರಿ ನದಿ ನೀರ್ ಯಾವ್ದು, ಗಂಗಾ ನದಿ ನೀರ್ ಯಾವ್ದು, ಯಮುನಾ ನದಿ ನೀರ್ ಯಾವ್ದು ಅಂತ ಕಂಡಿಡಿಯಕ್ಕಾಗತ್ತ? ಅರಬ್ಬಿ ಸಮುದ್ರಕ್ಕೋ ಬಂಗಾಳ ಕೊಲ್ಲಿಗೋ ಕಂಡಿಡಿಯಕ್ಕಾಗತ್ತ? ಅದಕ್ಕೆ ಹೇಳ್ತಾರೆ ಏಕಂಸತ್ ವಿಪ್ರ ಬಹುದಾ ವದಂತಿ ಅಂತ. ಅಂದ್ರೆ ದೇವಿಯನ್ನ ನಿಷ್ಪ್ರಪಂಚ ಅಂತ ಯಾಕೆ ಕರೀತಾರೆ ಅಂದ್ರೆ, ಪ್ರಪಂಚ ಅಂತಕ್ಕಂಥದ್ದು ಅನೇಕ ಸುಳ್ಳುಗಳಿಂದ, ಮಿಥ್ಯೆಯಿಂದ, ಭ್ರಾಂತಿಯಿಂದ, ಮೋಸದಿಂದ, ವಂಚನೆಯಿಂದ ಕೂಡಿರೋದು. ಅದೇ ಜಗತ್ತು. ಶಂಕರ ಭಗವತ್ಪಾದರು ಬ್ರಹ್ಮ ಸತ್ಯಂ ಜಗನ್ಮಿಥ್ಯ ಅಂತ ಹೇಳ್ಬಿಟ್ರು ಒಂದು ವರ್ಡು. ಅಂದ್ರೆ ಜಗತ್ತು ಅನ್ನೋದು ನಮಗ್ ಕಾಣಿಸ್ತಾ ಇದೆ, ಸುಂದರ ಅಂತ ನಾವ್ ಅನ್ಕೊಂಡಿದೀವಿ. ಆದ್ರೆ ಅಪ್ಪಟ ಸುಳ್ಳಿನ ಕಂತೆ ಈ ಪ್ರಪಂಚ ಅನ್ನೋದು. ಭ್ರಾಂತಿ, ಮಾಯೆ. ಇಲ್ಲಿ ಯಾವುದು ಶಾಶ್ವತ ಅಲ್ಲ. ಸತ್ಯ ಅಂತ ಯಾವ್ದಾದ್ರು ಇದೆ, ಅದು ಬ್ರಹ್ಮ ಅಂದ್ರೆ ದೇವರು ಮಾತ್ರ. ಹಾಗಾಗಿ ಭಗವತಿ ಲಲಿತೆ ಮಾತ್ರ ಸತ್ಯ, ನಿಷ್ಪಂಪಚಳು, ನಿರಾಶ್ರಯಳು. ನಮಗೆ ಅವಳೇ ಆಶ್ರಯಳು. ಅವಳಿಗೆ ಆಶ್ರಯ ಇಲ್ಲ ಆದ್ರೆ, ಯಾಕಂದ್ರೆ ಅಣುರೇಣು ತೃಣಕಾಷ್ಟಗಳಲ್ಲಿ ಅವಳಿದ್ದಾಳೆ. ಅಂದ್ರೆ ಯಾರಾದ್ರೂ ಗಂಗೆಯಲ್ಲಿ ಸ್ನಾನ ಮಾಡಿದಾಕ್ಷಣ, ದೇವಸ್ಥಾನಕ್ಕೆ ಹೋಗಿ ಬಂದಾಕ್ಷಣ ಶುದ್ಧ ಆಗಲ್ಲ. ಸ್ನಾನ ಅನ್ನೋದು ಹೊರ ಶರೀರದ ಶುದ್ಧಿಗಾಗಿ. ಆಗ್ಲೇ ಹೇಳಿದ್ದು, ದೇವಸ್ಥಾನ ಗುಡ್ಸ್ ಕ್ಲೀನ್ ಮಾಡ್ಲೇಬೇಕು ನಾವು ಪ್ರತಿನಿತ್ಯ. ಶರೀರಕ್ಕೆ ನಾನಾ ಅಲಂಕಾರ ಮಾಡ್ಕೊಂಡು, ಆಭರಣ ಹಾಕೊಂಡು, ಸೌಂದರ್ಯವರ್ಧಕ ಹಾಕೊಂಡು ಉಪಚಾರ ಮಾಡಿದ್ರು ಕೂಡ ಒಳಗೆ ಮೂತ್ರಾದಿ ಕೋಶಗಳಿವೆ. ಅದರ್ಥ ಮಾಡ್ಕೊಳ್ಳಿ. ಕಿಡ್ನಿಲ್ ಕಲ್ಲಿದೆ ಅಂತೀವಿ, ಇನ್ನೊಳಗಡೆ ಎಲ್ಲೋ ಗಾಲ್ ಬ್ಲಾಡರ್ ಒಳಗಡೆ ಇದೆ ಅಂತೀವಿ, ಒಳಗಡೆ ಮಲಮೂತ್ರ ಇದ್ದೇ ಇರುತ್ತೆ. ಕಿಡ್ನಿ ಕೆಲಸ ಮಾಡ್ತಾ ಇರುತ್ತೆ, ಯೂರಿನ್ ಅನ್ನ ಹೊರಗಡೆ ಕಳಿಸ್ತಾ ಇರ್ಬೇಕು. ಎಕ್ಸ್ಕ್ರೀಟರಿ ಸಿಸ್ಟಮ್ ಅದು ವರ್ಕ್ ಮಾಡ್ತಾ ಇರ್ಬೇಕು. ಒಳಗಡೆ ಶುದ್ಧ ಆಗಿದ್ರು ಕೂಡ, ಹೊರಗಡೆ ಇದ್ರು ಕೂಡ ಒಳಗಡೆ ಕಲ್ಮಶ ಇದ್ದೇ ಇರುತ್ತೆ. ಹಂಗಾಗಿ ಇಲ್ಲಿ ಒಂದ್ ಮಾತು ಹೇಳ್ತಾರೆ, ಇಷ್ಟೆಲ್ಲ ಇದೆಯಲ್ಲ, ದೇವಿಗೆ ಶರೀರದ ಅವಶ್ಯಕತೆ ಇಲ್ಲ. ನನ್ ಪ್ರಾಣ ತಗೋಬಿಡು ಅಂತ ಹೇಳ್ತಾ ಇರ್ತಾರ. ನಿಮ್ ಪ್ರಾಣ ತಗೊಂಡ್ ಏನ್ ಮಾಡ್ಬೇಕು? ಯಾಕಂದ್ರೆ ಅದು ಶುದ್ಧವಾದ ಪ್ರಾಣ ಅಲ್ಲ. ನಿಮ್ ದೇಹ ತಗೊಳಕ್ಕೆ ಶುದ್ಧವಾದ ದೇಹ ಅಲ್ಲ ಅದು. ಹಾಗಾಗಿ ಏನನ್ನ ಅರ್ಪಿಸ್ಬೇಕು ಅಂದ್ರೆ, ಲಲಿತಾ ತ್ರಿಪುರ ಸುಂದರಿಗೆ ಭಕ್ತಿಯನ್ನ ಅರ್ಪಿಸಿ. ಆ ವಿಗ್ರಹದ ನೋಡ್ಕೊಂಡು ವಿಗ್ರಹವನ್ನ ಪೂಜೆ ಮಾಡ್ತಾ ಇದ್ದೀರಾ, ವಿಗ್ರಹದಲ್ಲಿ ಶುದ್ಧತೆಯನ್ನ ಗಮನಿಸಿ, ಪ್ಯೂರಿಟಿನ ಚೆಕ್ ಮಾಡಿ. ಅಲ್ಲಿ ಆ ವಿಗ್ರಹದಲ್ಲಿ ಇರ್ತಕ್ಕಂಥ ನಗುವನ್ನ ನೀವು ಒಬ್ಸರ್ವ್ ಮಾಡಿ. ಅಮ್ಮನವ್ರ ನಿಜವಾಗ್ಲೂ ಕೂಡ ಅಲ್ಲಿದ್ದು ನಿಮ್ಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಅಂತ ಅನ್ಕೊಳ್ಳಿ. ಘಮಘಮವಾದ ಪರಿಮಳದ ಹೂವನ್ನ ಸಮರ್ಪಣೆ ಮಾಡ್ತಾ ಇದ್ದೀರಾ, ಆ ಪರಿಮಳ ಕುಡಿಯೋದು ನಾವು ಫಸ್ಟ್. ಊದುಬತ್ತಿ ಹಚ್ಚಿದ್ರು ಅದು ಫ್ಲೇವರ್ ಬರೋದು ನಮಗೆ, ಧೂಪ ಸಾಂಬ್ರಾಣಿ ಹಾಕಿದ್ರು ಆ ಸುತ್ತಮುತ್ತ ನಮಗೆ ಭಕ್ತಿ ಬರೋದು ಮೊದಲು ನಮಗೆ. ನೈವೇದ್ಯವನ್ನ ಅರ್ಪಿಸಾದ್ಮೇಲೆ ತಿನ್ನದ್ ನಾವು. ದೇವತೆಗಳು ಪರೋಕ್ಷ ಪ್ರಿಯರು, ಅರ್ಥ ಮಾಡ್ಕೊಳ್ಳಿ. ಯಾವತ್ತೂ ಕೂಡ ಪರೋಕ್ಷ ಪ್ರಿಯ ಇವಹಿ ದೇವಾಹ ಅಂತ ಉಪನಿಷತ್ ಹೇಳುತ್ತೆ. ನೀವು ಮಾನಸಿಕವಾಗಿ ಪೂಜೆ ಮಾಡಿದ್ರೆ ಅವ್ರಿಗೆ ಇನ್ನೂ ತೃಪ್ತಿ ಆಗತ್ತೆ. ಇದನ್ನೆಲ್ಲ ಮಾಡಿ, ಹೂ ಹಾಕಿ ನೈವೇದ್ಯ ಮಾಡಿ, ಧೂಪ ದೀಪ ಸಾಂಬ್ರಾಣಿ ರಾಜೋಪಚಾರ ಪೂಜೆ ಮಾಡಿ. ಇದ್ರ ಜೊತೆಗೆ ಮೇನ್ ಇಂಗ್ರೀಡಿಯೆಂಟ್ಸ್, ಒಂದು ವಸ್ತು ಇರ್ಲೇಬೇಕು. ಆ ವಸ್ತುನೇ ಯಾವುದು ಅಂದ್ರೆ ತೃಪ್ತಿ
ಬುದ್ಧಿಯಿಂದ ಪೂಜೆ ಮಾಡ್ಲಿಲ್ಲ ಅಂದ್ರೆ, ಮನಸ್ಸಿನಿಂದ ಪೂಜೆ ಮಾಡ್ಲಿಲ್ಲ ಅಂದ್ರೆ ಆ ಪೂಜೆ ವ್ಯರ್ಥ. ಯಾವ ಪಕ್ಕವಾದ್ರೂ ಅರ್ಪಿಸಿ ದೇವ್ರಿಗೆ ನೀವು. ಅವಳು ವಿಕಾರಿ, ಅದು ಅವಳಿಗೇನದು ಬೇಕಾಗಿಲ್ಲ. ಪಕ್ವಾನ ಅಂದ್ರೆ ನೈವೇದ್ಯ ಅನ್ನೋದು ಬೆಲ್ಲದನ್ನ, ಮೊಸರನ್ನ, ಚಿತ್ರಾನ್ನ ಇದೆಯಲ್ಲ, ನಾಳೆಗೆ ಹಳಸೋಗ್ಬಿಡುತ್ತದ. ಅದೇನು ಲೈಫ್ ಟೈಮ್ ಇರೋದಲ್ಲ. ನೀವ್ ಅರ್ಪಿಸಿರೋದು ಹಣ್ಣು ಇಟ್ರೆ ಕೊಳ್ತೋಗ್ಬೇಕು, ಹೂ ಇಟ್ರೆ ಬಾಡೋಗ್ಬೇಕು. ಯಾವ್ದಿರುತ್ತೆ ಶಾಶ್ವತವಾದ? ಹಾಗಾದ್ರೆ ಹಂಗಾಗಿ ಅವಳನ್ನ ಗಂಧದ್ವಾರಾಂ ದುರಧರ್ಷಾಂ ಅಂತ ಕರಿತೀವಲ್ವ. ಯಾಕೆ ಅಂದ್ರೆ ನಿತ್ಯ ಶುದ್ಧಳು ಅಂದ್ರೆ ಲಲಿತಾಂಬೆ ಮಾತ್ರ. ಜ್ಞಾನ ಸ್ವರೂಪಳವಳು, ನಿತ್ಯ ಜಾಗೃತಳಾಗಿರ್ತಾಳೆ, ಸುಸ್ತಾಗಲ್ಲ. ಅಮ್ಮನವ್ರಿಗೆ ಸದಾ ಎಚ್ಚರದಿಂದ ಇರ್ತಾಳೆ. ದೇವ್ರು ಮಲ್ಕೊಂಡ್ಬಿಟ್ಟವ್ರಿಗೆ ರಾತ್ರಿ ಹೊತ್ತು ಹೇಳಿದ್ರೆ ನನ್ ಕಷ್ಟ ಕೇಳಲ್ಲ. ಬೆಳಗ್ಗೆ ಎದ್ದು ಸೂರ್ಯೋದಯ ಆದ್ರೆ ಅಮ್ಮನವ್ರು ಎದ್ದಿರ್ತಾರೆ, ಅವಾಗ ಪೂಜೆ ಮಾಡ್ತೀನಿ ಅನ್ನೋದೆಲ್ಲ. 24 ಗಂಟೆ, ವರ್ಷದ 360 ಗ್ರಹಣಾದಿ ಕಾಲದಲ್ಲೂ ಕೂಡ ಆಕೆ ಜಾಗೃತಳಾಗಿರ್ತಾಳೆ. ಒಬ್ಬೊಬ್ರಲ್ಲಿ ಒಂದ್ ದೋಷ ಇರುತ್ತೆ. ನನ್ನಲ್ಲಿ ಒಂದ್ ದೋಷ, ನಿಮ್ಮಲ್ಲಿ ಒಂದ್ ದೋಷ, ಅವರಲ್ಲಿ ಒಂದ್ ದೋಷ. ಆ ದೋಷ ರಹಿತ ಅವಳಾಗಿರ್ತಾಳೆ. ಉದಾಹರಣೆಗೆ, ಒಬ್ಬಳು ಸುಂದರಿಯಾದಂತ ಪೂಜ್ಯೆ ಪತಿವ್ರತ ಸ್ತ್ರೀ ಅಂತ ಅನ್ಕೊಳ್ಳೋಣ. ಒಬ್ರಿಗೆ ಅವಳು ಮಾತು ಇಡ್ಸಲ್ಲ. ಇಲ್ಲಪ್ಪ ಆಕೆ ಸರಿ ಇಲ್ಲ, ಏನೋ ತುಂಬಾ ಹಾರ್ಷಾಗಿ ಮಾತಾಡ್ತಾ ಹೆಣ್ಮಗು. ಇನ್ನೊಬ್ರಿಗೆ ಅವಳು ನಡಿಗೆ ಅಂದ್ರೆ ಇಷ್ಟ, ಮತ್ತೊಬ್ರುಗಳ ಕೇಶ ಅಂದ್ರೆ ಇಷ್ಟ, ಇನ್ನೊಬ್ರುಗಳ ಮೂಗುತಿ ಅಂದ್ರೆ ಇಷ್ಟ, ಬಳೆ ಅಂದ್ರೆ ಇಷ್ಟ. ಈ ಕಾಲದಲ್ಲಿ ಹೆಣ್ಮಕ್ಳು ಹಂಗೆ ಬೋಲ್ಡ್ ಆಗಿ ಇರ್ಬೇಕಿಲ್ಲ ಅಂದ್ರೆ ಬದುಕಕ್ಕಾಗಲ್ಲ ಅಂತಾರೆ ಒಬ್ರು. ಅಯ್ಯೋ ಅಷ್ಟು ಘಾಟಿನ ಅಂತಾರೆ. ಈ ಪ್ರಪಂಚದಲ್ಲಿ ದೋಷರಹಿತರು ಯಾರು ಇಲ್ಲ, ಅಂದ್ರೆ ನಿರವತ್ಯರು ಯಾರು ಇಲ್ಲ. ನಮ್ಮ ಪರಿಕಲ್ಪನೆ ಮೇಲೆ, ನಮ್ಮ ನೋಟದ ಮೇಲೆ, ನಮ್ಮ ವಿಷಯದ ಮೇಲೆ ನಾವು ಕೆಟ್ಟವರು. ನಾವು ಡಿಸೈಡ್ ಮಾಡ್ಕೋಬೇಕು ಎಷ್ಟ್ರ ಮಟ್ಟಿಗೆ ಕೆಟ್ಟವರು. ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಸರ್ ನಂಗೆ 20% ಕೆಟ್ಟವರು, ನನ್ 30% ಕೆಟ್ಟವರು, ನನ್ 100% ಕೆಟ್ಟವರು ಅಂತ ನಿಮಗ್ ನೀವೇ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ. ರುದ್ರದೇವ, ಶಿವ ಇದನ್ನೆಲ್ಲ ರುದ್ರ ರೂಪ, ಪ್ರೇತಗಳನ್ನ ಸುಟ್ಟು ಭಸ್ಮ ಮಾಡಿ ಹಚ್ಕೊಂತಾನೆ. ಕಾಳಿ ಮಾತೆ ರುಂಡಮಾಲೆ ಧರಿಸ್ಕೊಂತಾಳೆ. ಸುಟ್ಟು ರುದ್ರ ಎಲ್ಲ ಸುಟ್ಟು ಬಿಡ್ತಾನೆ. ಸುಟ್ಟಾದ್ಮೇಲೆ ಮೂಳೆಗಳು ಉಳಿಯುತ್ತೆ. ಆ ಮೂಳೆಗಳ ತಲೆ ಬೂಡೆಗಳನ್ನ ಕಾಳಿ ರುಂಡಮಾಲೆ ಮಾಡ್ಕೊಂಡಾಗ ಹಾಕೊಂತಾಳೆ. ಸಮುದ್ರ ಉಪ್ಪಾಗಿದೆ, ಸಮುದ್ರದ ನೀರು ಉಪ್ಪಾಗಿರುತ್ತೆ. ಭಗವಾನ್ ವೇದವ್ಯಾಸರು ಬೆಸ್ತರ ಮಗ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಈ 3 ಲೋಕಗಳಲ್ಲಿ ತುಂಬಾ ಒಳ್ಳೆಯವರು ಅಂತ ಯಾರು ಇಲ್ಲ. ದೋಷರಹಿತರು ಯಾರು ಇಲ್ಲ. ಇದ್ರೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ ಲಲಿತಾಂಬೆ ಮಾತ್ರ. ಸರ್ ಆಗ ಲಲಿತಾಂಬೆ ಕಾಳಿ ರೂಪ ಅಲ್ವಾ? ಪ್ರಶ್ನೆ ನಿಮ್ ಮನ್ಸಲ್ಲಿ ಬಂದಿತ್ತು, ನನ್ ಕೇಳಿಸ್ತು. ಅಂದ್ರೆ ದೇವಿ ವ್ಯತ್ಯಾಸ ಇಲ್ಲದವಳು. ಗಂಗೆ, ಯಮುನೆ, ಸರಸ್ವತಿ ನದಿ ನೋಡಿ ಅವು ಹರಿತಾ ಇದೆ. ಭಗವಂತ ಜನ ಪ್ರಾಣಿ ಸತ್ತಂತೆ ಪುನಃ ಸೃಷ್ಟಿ ಆಗ್ತಾ ಇದೆ. ಸೂರ್ಯಚಂದ್ರ ಕ್ರಮಬದ್ಧವಾಗಿ ದಿನ ಬರ್ತಾನೆ ಇದ್ದಾರೆ ಆಕಾಶದಲ್ಲಿ. ಕೃತ, ತೇತ್ರ, ದ್ವಾಪರ, ಕಲಿ ಎಲ್ಲ ಯುಗದಲ್ಲೂ ಭಕ್ತರು ಪೂಜಿಸ್ಕೊಂಡು ಬರ್ತಾನೆ ಇದ್ದಾರೆ, ದೇವರ ಆರಾಧನೆ ಮಾಡ್ಕೊಂಡ್ ಬರ್ತಿದ್ದಾರೆ. ಹಾಗಾದ್ರೆ ಈ ದೇವ್ರು ಅನ್ನೋ ಕಾನ್ಸೆಪ್ಟ್ ಯಾವಾಗ ಹುಡ್ತು ಅಂತ ಅನಿಸ್ಬಿಡ್ತು ನಿಮ್ಗೆ? ಕಲಿಯುಗದಲ್ಲಿ ಮಾತ್ರ ದೇವ್ರ ಪೂಜೆ ಆಗ್ತಾ ಇದೆಯಾ? ಈ ಬ್ರಹ್ಮಾಂಡದ ಕುರುಹು ನಮ್ಗೆ ಯಾವಾಗ ಸಿಕ್ತೋ, ಅಯ್ಯೋ ನಮ್ಗಿನ್ನ ಮುಂಚೆ ಸತ್ಯಲೋಕ ಇತ್ತಂತೆ, ತ್ರೇತ ಇತ್ತಂತೆ, ದ್ವಾಪರ ಇತ್ತಂತೆ, ಈ ಕಲಿಯುಗದಲ್ಲಿ ನಾವ್ ಇದೀವಂತೆ, ಕಲಿಯುಗ ಇಷ್ಟು ವರ್ಷ ಆಯುಷ್ ಅಂತೆ, ಇಷ್ಟು ವರ್ಷ ಆದ್ಮೇಲೆ ಕಲಿಯುಗ ಮುಗ್ದೋಗುತ್ತಂತೆ, ಅದಕ್ಕೆ ಲೋಕದಲ್ಲಿ ಪಾಪ ಹೆಚ್ಚುತ್ತಾ ಇದೆಯಂತೆ. ನಮ್ಗೆ ಯಾವಾಗ ಕುರುಹು ಸಿಕ್ತೋ ಆಗಿಂದ ದೇವತಾರಾಧನೆ ಇದೆ. ಅಲ್ಲಿ ಎಲ್ಲ ದೇವಾದಿ ದೇವತೆಗಳಿಂದ. ರಾಕ್ಷಸರಿಗೆ ಶಕ್ತಿ ಬರ್ಬೇಕು ಅಂದ್ರೆ ದೇವತೆಗಳಿಂದಾನೇ ಬಂತು, ಅವರೆಲ್ಲಿಂದ ತಗೊಂಡ್ಬಿಟ್ರು ಸಪ್ರೇಟ್ ಆಗಿ. ಅಂದ್ರೆ ಇಲ್ಲಿ ನೀವ್ ಅರ್ಥ ಮಾಡ್ಕೋಬಹುದು, ಒಂದು ಕ್ವಶನ್ ಹಾಕತ್ತೆ, ಬುದ್ಧಿ ಇಲ್ವಾ ಈ ದೇವರುಗಳಿಗೆ? ಆ ರಾಕ್ಷಸರಿಗೆ ವರ ಕೊಡೋದಂತೆ, ಕಡೆಗೆ ಅವ್ರ ಕಡೆಯಿಂದಾನೇ ಕಷ್ಟ ಅನುಭವಿಸೋದಂತೆ. ದೇವತೆಗಳ ಕೆಲಸನೇ ಬೇಡಿದ್ದನ್ನ ನೀಡೋದು, ಅವ್ರು ಕೆಟ್ಟವರಾದ್ರು ಒಳ್ಳೆಯವರಾದ್ರು. ಆದ್ರೆ ನೀಡಿದ ವರವನ್ನ ನೀನು ಕೆಟ್ಟ ಕೆಲಸಕ್ಕೆ ಉಪಯೋಗಿಸಿದ್ರೆ ಅದೇ ವರದ ಬಲದಿಂದ ನೀನು ಸಾಹಿತ್ಯ ಅನ್ನೋದು ನೆನಪಿರ್ಲಿ. ಮನುಷ್ಯರಾಗಿ ಹುಟ್ಟಿದ್ದೀವಿ, ನಮ್ಗೇನೋ ಅಷ್ಟೋ ಇಷ್ಟೋ ಇದೆ ಅಂತ ನಾವೇನಾದ್ರೂ ಅದನ್ನ ಕೆಟ್ಟ ದಾರಿಲಿ ನಡೆಸ್ಕೊಂಡು ಹೋದ್ರೆ ನಮ್ಗಿರೋದ್ರಿಂದಾನೇ ನಮ್ ಸಾವು ಬರುತ್ತೆ ಅನ್ನೋದು ನೆನಪಿರ್ಲಿ. ಇದು ನಿರಂತರ ಅಲ್ಲ ಬದುಕು, ಕ್ಷಣಿಕ. ಈ ಸತ್ಯ ಗೊತ್ತಿದ್ರು ಎಲ್ಲ ಮಾಡ್ತಾ ಇದ್ದೀವಿ. ಭಗವತಿ ಲಲಿತಾಂಬೆ ಇಡೀ ಬ್ರಹ್ಮಾಂಡಕ್ಕೆ ಒಡೆಯಳಾಗಿರ್ತಕ್ಕಂಥವಳು, ಸ್ವಯಂ ಜಾತಳಾಗಿರ್ತಕ್ಕಂಥವಳು, ಪಾಪರಹಿತ, ಚಿಹ್ನೆ ಇಲ್ದವಳು, ಗುರ್ತಿಲ್ದವಳು, ಗುಣಧರ್ಮ ವಿಶೇಷಣಗಳಿಲ್ದತಕ್ಕಂಥವಳು, ಶೈವನೋ ವೈಷ್ಣವನೋ ಶಾಕ್ತನೋ ಧರ್ಮ ಭೇದ ಇಲ್ತಕ್ಕಂಥವಳು,
ಋಷಿ, ಮಹರ್ಷಿ, ಪರಮಹಂಸ, ಗೃಹಸ್ಥ, ಬ್ರಹ್ಮಚಾರಿ ಇತ್ಯಾದಿ ವಿಷಯ ದೇವತೆಗಳಿಗೂ ಕೂಡ ಒಬ್ಬಳೆ ಒಂದೇ ರೀತಿಯಲ್ಲಿ ಕಾಣ್ತಕ್ಕಂಥವಳು. ರಾಗದ್ವೇಷ ಇಲ್ದೇ ಇರ್ತಕ್ಕಂಥವಳು. ಹಠ ಮಾಡಿ ದೇವ್ರನ್ನ ನೋಡ್ಬೇಕು ಅಂದಾಗ ಅವರ ಮನಸ್ಸಲ್ಲಿ ಕಾಣಿಸ್ದೆ ಅವ್ರಿಗೆ ಆಟ ಆಡಿಸ್ತಕ್ಕಂಥವಳು. ಚಿಂತಾರಹಿತಳಾಗಿರ್ತಕ್ಕಂಥವಳು. ಈ ರೀತಿ ಅಮ್ಮನವ್ರ ಬಗ್ಗೆ ಹೇಳ್ತಾ ಹೋದ್ರೆ ಸಾಕಷ್ಟು ವಿಚಾರ. ಇದರಿಂದ ಏನ್ ಅರ್ಥ ಮಾಡ್ಕೋಬೇಕು, ಇದ್ ನಾವು ಕಲಿಬೇಕು. ನಿಷ್ಕ್ರೋಧ ಅಂತ ಕರಿತೀವಲ್ವಾ, ಅಂದ್ರೆ ಕ್ರೋಧ ಇಲ್ಲ ಅವಳಿಗೆ, ಅಮ್ಮನವ್ರಿಗೆ ಸಿಟ್ಟಿಲ್ಲ. ಸಿಟ್ಟು ಬರಕ್ ಕಾರಣನೇ ಇಲ್ಲ ದೇವಿ ಹತ್ರ. ದುಷ್ಟ ಸಂಹಾರ ಮಾಡೋ ಸಮಯದಲ್ಲಿ ಒಂದು ಬಿಟ್ಟು ಸಿಟ್ಟು ಮಾಡ್ಕೊಳ್ಳಿಲ್ಲ ಅಂದ್ರೆ ಆಕೆಯಲ್ಲಿ ಇರ್ತಕ್ಕಂಥ ವೀರ ರಸವನ್ನ, ಉಗ್ರ ರಸವನ್ನ ತಾಯಿ ಆವೇದನೆ ಮಾಡ್ಕೊಳಕ್ ಆಗಲ್ಲ. ಹಾಗಾಗಿ ಆಕೆ ಕೋಪ ಮಾಡ್ಕೊತಾಳೆ. ಆದ್ರೆ ನಾವು ಇದನ್ನ 100 ಸಲ ಮಾಡ್ಕೊಂಡಿರ್ತೀವಿ ಕೋಪನ. ಕೋಪ ಕೆಟ್ಟದ್ದು, ನಮ್ಮನ್ನ ಸುಡುತ್ತೆ, ತಿನ್ನುತ್ತೆ ಅಂದ್ರೆ ಕೋಪ ಮಾಡ್ಕೊಂಡಿರ್ತೀವಿ. ಲೋಭ, ದುರಾಸೆ ಇರಬಾರ್ದು, ಬಟ್ ಆದ್ರೂ ದುರಾಸೆ ಪಟ್ಟಿದೀವಿ. ನಿಸ್ಸಂಶಯ, ಸಂಶಯ ಇಲ್ದವಳು, ಆದ್ರೆ ನಾವು ಸಂಶಯವಾಗೇ ಇರ್ತೀವಿ. ಅವಾಗ ನಮ್ ಬಗ್ಗೆ ನಮ್ಗೆ ಸಂಶಯ. ಸಾತ್ವಿಕ ರೂಪ, ಹರಿಷಡ್ವರ್ಗವನ್ನ ಜಯಿಸಿದ್ದಾಳೆ. ಸಿಟ್ಟು ಬರ್ಬೇಕು ಅಂದ್ರೆ ಕಾರಣ ಏನ್ ಗೊತ್ತಾ? ಅತೃಪ್ತಿ ಇರ್ಬೇಕು, ಅಪಮಾನ ಇರ್ಬೇಕು, ಅಸಮಾಧಾನ ಆಗಿರ್ಬೇಕು, ಆಸೆ ಇರ್ಬೇಕು, ಗರ್ವ ಇರ್ಬೇಕು. ಅವಾಗ ಮಾತ್ರ ಸಿಟ್ಟು ಬರೋದು. ಇಷ್ಟು ಗುಣ ಆಕೆಲಿಲ್ಲ, ಹಾಗಾಗಿ ಸಿಟ್ಟು ಬರಲ್ಲ. ಇದನ್ನೆಲ್ಲ ನಮಗ್ ಬಿಡಕ್ಕಾಗಲ್ಲ, ಅದಕ್ಕೆ ನಮ್ಗೆ ಸಿಟ್ಟು ಬರುತ್ತೆ. ಯಾವ ಕಳಂಕ ಇಲ್ಲಿರ್ತಕ್ಕಂಥ ತಾಯಿನ ನಾವು ಪೂಜೆ ಮಾಡೋದ್ರಿಂದ ನಮಗೂ ಅಟ್ಲೀಸ್ಟ್ 1% ಅಲ್ಲ, ಯಾವುದೋ ಒಂದು ಅಣುವಷ್ಟು ಬುದ್ಧಿ ಆದ್ರೆ ನಮಗ್ ಬಂದ್ಬಿಟ್ರು ನಾವು ಉದ್ಧಾರ ಆಗೋಗ್ತೀವಿ. ಈಶ್ವರ ಹೇಳ್ತಾನೆ, ಜೀವಿತಾವಧಿಯಲ್ಲಿ ಒಮ್ಮೆನಾದ್ರೂ ದೇವತಾ ಪೂಜೆ ಮಾಡ್ದಿರೋರು ಅವಧ್ಯರು ಅಂತ, ನರಕದಲ್ಲಿ ಬೀಳ್ತಾರೆ ಅಂತ ಲಿಂಗ ಪುರಾಣದಲ್ಲಿ ಬರುತ್ತದೆ. ಅವಿದ್ಯಾರೂಪರು ಅಂತ. ಅದೇ ತಾಯಿ ಹೇಳ್ತಾಳಂತೆ, ಪೂಜೆ ಮಾಡ್ಲಿಲ್ಲ ಅಂದ್ರೂ ಕೂಡ ಆತ ನನ್ನ ನಾಮವನ್ನ ಎಷ್ಟೋ ಬಾರಿ ಜಪಿಸಿದ್ದಾನೆ. ಆತನ ಮಕ್ಳಿಗಿಟ್ಟೋ, ಯಾರನ್ನೋ ಇಟ್ಟೋ, ಸ್ನೇಹಿತರನ್ನ ಕರೆದೋ, ಯಾರನ್ನೋ ನನ್ನ ಹೆಸರನ್ನ ಜಪ ಮಾಡಿದ್ದಾನೆ. ಹಾಗಾಗಾದ್ರೂ ಅವನ್ಗೆ ನರಕವನ್ನ ತಪ್ಸೋಣ ಅಂತ ತಾಯಿ ಯೋಚನೆ ಮಾಡ್ತಾ ಇರ್ತಾಳಂತೆ. ಇಷ್ಟು ಮಮತಾ ಹೃದಯ ಇರ್ತಕ್ಕಂಥವಳು ತಾಯಿ. ಮದ ಅನ್ನೋದು 8 ವಿಧದಲ್ಲಿ ಇರುತ್ತೆ ಮನುಷ್ಯನು, ಅಥವಾ ಹರ್ಗಾನಾಗಿ ಮದ ಅನ್ನೋದು 8 ವಿಧ. ಕುಲಮದ, ಧನಮದ, ವಿದ್ಯಾಮದ, ಬಲಮದ, ರೂಪಮದ, ಯೌವನಮದ, ಐಶ್ವರ್ಯಮದ, ತಪೋಮದ. ಕೇಳಿಸ್ಕೊಳ್ರಿ ಎಲ್ಲ, ಇನ್ನೊಂದ್ಸಲ ಹೇಳ್ತೇನೆ. ಕುಲಮದ ಇರುತ್ತೆ, ನಾನು ಉತ್ತಮವಾದ ಕುಲದಲ್ಲಿ ಹುಟ್ಟುಬಿಟ್ಟಿದ್ದೀನಿ, ನಾನು ಬಹಳ ಶ್ರೇಷ್ಠವಾದ ವ್ಯಕ್ತಿ, ನನಗಿಂತ ಯಾರೋ ಕೆಳಗಡೆ ಕುಲದಲ್ಲಿ ಹುಟ್ಟಿದ್ದಾರೆ, ಅವ್ರನ್ನ ಯಾರೋ ದೇವಸ್ಥಾನಕ್ಕೆ ಸೇರ್ಸಲ್ಲ, ಅವ್ರನ್ನ ಇನ್ನೊಂದ್ ಮಾಡಲ್ಲ, ಬಟ್ ನಾನು ಉತ್ತಮ ಕುಲ. ಅದು ಕುಲಮದ. ನಿಮ್ಮ ಕುಲದ ಬಗ್ಗೆ ನಿಮ್ಗೆ ಏನಾದ್ರೂ ಅಹಂಕಾರ ಇದ್ಯಾ, ನೀವು ಕುಲಮದದಲ್ಲೇ ಇರ್ತೀರ. ಧನಮದ, ಅತಿ ಹೆಚ್ಚು ಹಣಕಾಸು ಇದೆ ಅಂತ ನೀವೇನಾದ್ರು ಧನಮದದಿಂದ ಮೆರಿತಾ ಇದ್ದೀರಾ, ನಿಮ್ಗೆ ಧನಮದ. ವಿದ್ಯಾಮದ, ಹೈಯೆಸ್ಟ್ ಗ್ರಾಜುಯೇಷನ್ ಕ್ವಾಲಿಫಿಕೇಶನ್, ನಾನು MS ಮಾಡಿದ್ದೀನಿ ಲಂಡನ್ ಅಲ್ಲಿ, ನ್ಯೂಯಾರ್ಕ್ ಅಲ್ಲಿ, ನ್ಯೂ ಜೆರ್ಸಿ, ಟೊರ್ನಾಟೋ, ಎಲ್ಲೆಲ್ಲೋ ಮಾಡ್ಕೊಂಡ್ ಬಂದಿದ್ದೀನಿ ಅಂತ ಇದ್ರೆ ವಿದ್ಯಾಮದ, ಅದು ಕೂಡ ಮದ. ಬಲಮದ, ನನಗ್ ಬಹಳ ಶಕ್ತಿ ಇದೆ, ನಾನು ಸ್ಟ್ರಾಂಗೆಸ್ಟ್ ಪರ್ಸನ್, ಯಾರು ಬಂದ್ರು ನಾನು ಏನು ಮಾಡಕ್ಕಾಗಲ್ಲ. ರೂಪಮದ, ನನ್ನಂತ ಸುಂದರವಾದಂತ ಸ್ತ್ರೀ ಜಗತ್ತಲ್ಲಿರಕ್ ಸಾಧ್ಯ ಇಲ್ಲ, ನನ್ ಕರಡಿ ಮುಂದೆ ನಿಂತ್ಕೊಂಡ್ರೆ ನಾನೇ ನಾಚಿಕೆ ಪಡ್ಕೊಂತೀನಿ, ನಾನು ಇಷ್ಟು ಸುಂದರವಾಗಿದ್ದೀನ ಅಂತ. ನಿಮ್ಮ ರೂಪನ ನಿಮ್ಮನ್ನ ತಿನ್ನುತ್ತೆ. ಯೌವನ ಮದ, ನನಗೆ ವಯಸ್ಸಿದೆ, ನಾನು ಏನ್ ಬೇಕಾದ್ರೂ ಮಾಡಬಲ್ಲೆ, ತಂದೆ ತಾಯಿ ಏನ್ ಲೆಕ್ಕ, ಅವ್ರ ವಯಸ್ಸಾಗ್ಬಿಟ್ಟಿದೆ, ಅಥವಾ ದೊಡ್ಡವ್ರ ಮಾತು ನಾನ್ ಯಾಕೆ ಕೇಳಿ. ಗಂಡ್ಮಕ್ಳಿಗೆ ಜಾಸ್ತಿ ಇರುತ್ತೆ ಯೌವನ ಮದ ಹೆಣ್ಮಕ್ಳಿಗಿಂತ. ಈ ಯೌವನ ಅನ್ನೋದು ಮತ್ತೆ ಬರಲ್ಲ, ನಾನು ಏನ್ ಬೇಕಾದ್ರೂ ಮಾಡ್ಬೋದು ಅಂತ ನೀವ್ ಅನ್ಕೊಂಡಿರ್ತೀರಲ್ಲ, ಯೌವನ ಮದ, ಅದು ನಿಮ್ಮನ್ನ ತಿನ್ನುತ್ತೆ. ಐಶ್ವರ್ಯ ಮದ, ಈ ಧನಮದ ಒಂದ್ ಕಡೆ ಆದ್ರೆ ಐಶ್ವರ್ಯ ಅಂದ್ರೆ ಲಕ್ಷ್ಮೀ ದೇವಿ ನಿಮ್ ಮನೆಯಲ್ಲಿ ಚಕ್ಲು ಬಕ್ಲು ಹಾಕೊಂಡ್ ಕೂತಿರ್ತಾರೆ ಅಂತ ಒಂದ್ ಮಾತು ಹೇಳ್ತಾರೆ. ಈ ಕಡೆ ಔಟ್ಸೋರ್ಸಿಂಗ್ ಇನ್ಕಮ್ ಸೋರ್ಸ್ ಜಾಸ್ತಿ ಇರುತ್ತೆ. ಅದು ನಿಮ್ ಕರ್ಮ, ಅದು ಕೂಡ ನಿಮ್ ಕರ್ಮದಿಂದ ನಿಮಗ್ ದಕ್ಕಿರೋದು, ನಿಮ್ ಪಾಲಾಗಿರೋದು. ಅದ್ ಇದೇನ್ಬಿಟ್ಟು ನೀವೇನಾದ್ರೂ ಮದ ತೋರ್ಸುದ್ರೆ ಮುಳುಗಿಸ್ಬಿಡ್ತಾಳೆ ತಾಯಿ. ಕಡೆಯದು ತಪೋಮದ, ಅಂದ್ರೆ ಅನುಷ್ಠಾನ ಮಾಡಿ ಶ್ಲೋಕ ಕಲ್ತ್ಬಿಟ್ಟು, ಎಷ್ಟೊಂದ್ ಶ್ಲೋಕ ಕಲ್ತಿದ್ದೀನಿ ನಾನು, ನನ್ ದೇವ್ರ ಬಗ್ಗೆ ಎಷ್ಟೊಂದ್ ಗೊತ್ತು,
ನನ್ ಮುಂದೆ ಯಾರೇ ನಿಂತ್ಕೊಂಡ್ರು ಕೂಡ ನನಗ್ ಸಮ ಆಗಕ್ ಆಗಲ್ಲ. ಇವ್ರು ನೆನ್ನೆ ಮೊನ್ನೆ ಬಂದು ಈಗ ಲಲಿತಾ ಸಹಸ್ರನಾಮ ಕಲಿತವ್ರ ನಾನ್ ಕಲ್ತೋ 28 ವರ್ಷದಿಂದ ಪಾರಾಯಣ ಮಾಡ್ತಾ ಇದ್ದೀನಿ, ನೀವ್ ಈಗ ನೆನ್ನೆ ಮುಂದೆ ಮಾಡ್ತಾ ಇರೋ ನನಗ್ ಬುದ್ಧಿ ಹೇಳಕ್ ಬಂದಿದ್ದೀರಾ? ಏನಾದ್ರೂ ನಿಮ್ಮಲ್ಲಿ ತಪೋ ಮದ ಇತ್ತು ಅಂದ್ರೆ ಈ 8 ಮದದಲ್ಲಿ ಒಂದು ಮದ ಮನುಷ್ಯನಲ್ಲಿ ಸೇರ್ಕೊಂಡ್ರೆ ಮನುಷ್ಯನ ಪತನಕ್ಕೆ ಕಾರಣ ಆಗತ್ತೆ. ಈ ನಾಮ ಇಷ್ಟು ವಿಚಾರ ಯಾಕೆ ಬಂತು ಅಂದ್ರೆ, ಆಕೆಯನ್ನ ನಿರೀಶ್ವರ ಅಂತ ಕರೆಯೋದ್ರ ಜೊತೆಗೆ ರಾಗಮತನಿ ಅಂತ ಕರಿತೀವಲ್ವಾ. ರಾಗ ಮೀನ್ಸ್ ಈ ಎಂಟು ರಾಗ, ಆ ರಾಗಗಳ ಮಥನಿ ನಾಶಿನಿ ವಿನಾಶಿನಿ, ಹಾಗಾಗಿ ರಾಗ ಮಥನಿ ಅಂತ ಕರಿತೀವಿ ಆಕೆ. ಈ ಎಲ್ಲ ಸೇರ್ಕೊಂಡಂತ ವ್ಯಕ್ತಿ ನೈತಿಕವಾಗಿ ಸಾಮಾಜಿಕವಾಗಿ ಕೆಳಗಡೆ ಬಿದ್ದೋಗ್ಬಿಡ್ತಾನೆ. ಯಾಕೆ ಅಂದ್ರೆ ಸರ್ವಾಧಿಕಾರತ್ವ ಇರೋದು ನಮಗಲ್ಲ, ದೇವಿಗೆ. ಸರ್ವಾಧಿಕಾರಿ ಅವಳು. ಎಷ್ಟೋ ರಾಜ ಮಹಾರಾಜರ ಕತೆ ಕೇಳಿದೀರಾ? ಎಷ್ಟೋ ಸಾವಿರಾರು ಜನ ಸಾಯಿಸಿ ಕಡೆಗೆ ಅವ್ರು ಏನಾಗಿರ್ತಾರೆ? ಅವರೂ ಕೂಡ ಯಾವುದೋ ಒಂದು ರೀತಿಯಲ್ಲಿ ಪತನ ಆಗಿರ್ತಾರೆ. ಆ ಪತನಕ್ಕೆ ಕಾರಣ ತಾಯಿ ನಾಶ ಮಾಡ್ತಾಳೆ. ತಾಯಿಗೆ ದ್ವೇಷ ಇಲ್ಲ ಇಲ್ಲಿ. ಮಗು ಸರಿ ಹೋಗ್ಬೇಕು ಅಂತ, ಮಗು ಸರಿ ದಾರಿಲಿ ನಡಿಬೇಕು ಅಂತ ಪ್ರಯತ್ನ ಪಟ್ಟು ಎಚ್ಚರಿಕೆ ಕೊಡ್ತಾಳೆ. ಇಲ್ಲಿ ಆರೋಗ್ಯದ ಸಮಸ್ಯೆ ಕೊಡ್ತಾಳೆ. ಫಸ್ಟ್ ಕಲ್ತ್ಕೊಳ್ಳಿ, ಆರೋಗ್ಯ ಭಾಗ್ಯ ಮಹಾಮುಖ್ಯ ಮೊದ್ಲು ಅಂತ. ಜಗ್ಲಿಲ್ವಾ? ಫಸ್ಟ್ ಕುಟುಂಬದಲ್ಲಿ ಸಾಂಸಾರಿಕವಾಗಿ ಗಂಡ ಹೆಂಡತಿ ಮಧ್ಯೆ ಕಲಹ, ಮಕ್ಕಳಲ್ಲಿ ಏನೋ ಒಂದು ದೋಷ, ಮನೇಲಿ ಮಾತು ಕೇಳ್ತಾ ಇಲ್ಲ ಮಗ, ಮನೆಗೆ ಹೋದ್ರೆ ಬರೋದೇ ಇಲ್ಲ, ತಂದೆ ತಾಯಿಗೆ ಎದುರು ಮಾತಾಡ್ತಾನೆ. ಮಗಳದೇನೋ ದೋಷ, ಅತ್ತೆ ಮಾವನ್ ದೋಷ, ಇಷ್ಟೆಲ್ಲ ಕೊಟ್ಟು ನೋಡ್ತಾಳೆ. ಇದಕ್ಕೂ ಜಗ್ಲಿಲ್ವಾ? ಕೈ ಬಿಟ್ಬಿಡ್ತಾಳೆ. ಅಂದ್ರೆ ಯಾಕೆ ಅಂದ್ರೆ ತಾಯಿ ಕೆಟ್ಟೋಳಲ್ಲಪ್ಪ. ನಿಮ್ಮನ್ನ ಪರೀಕ್ಷೆ ಮಾಡಿ ನಿಮ್ಮನ್ನ ಒಳ್ಳೆ ದಾರಿಗೆ ತರಬೇಕು, ನಿಮ್ಮನ್ನ ಸದೃಢ ಮಾಡಿ ಗಟ್ಟಿ ಆಗ್ಬೇಕು. ಅಳ್ಳಿ, ಅದೆಷ್ಟು ಅಳ್ತೇವಳು ನೀನು ಒಂದಿನ ಅಳು ನಿಲ್ಸಿ, ನಿನ್ ಕಣ್ಣಲ್ಲಿ ನನ್ ಕಣ್ಣೀರ್ ಬರಲ್ಲ ಅನ್ನೋ ತನಕ ನೀನ್ ಕಷ್ಟ ಕೊಡ್ತಿದ್ದ. ಅಮ್ಮ ನನ್ ಕಣ್ಣೀರ್ ನೋಡಿ ನೀನ್ ಇನ್ನೂ ಕರಗ್ಲಿಲ್ವಾ? ಅಳ್ತಾನೇ ಇದ್ದೀನಿ ಅಳ್ತಾ ಇರು. ನಾನ್ ನಿನ್ ಕಷ್ಟ ಕೊಡ್ತಾ ಇರೋದು ಅಳಕ್ಕಲ್ಲ, ನೀನ್ ಕಷ್ಟಕ್ಕೆ ಎದುರದೆ, ನೀನ್ ಅದಕ್ಕೆ ಬೆನ್ನು ಕೊಡದೆ, ನೀನು ಅದಕ್ಕೆ ಹೋರಾಡು, ನಿಂತ್ಕೊಂಡು ನೀನ್ ಗಟ್ಟಿಯಾಗು, ನೀನ್ ಸ್ಟ್ರಾಂಗ್ ಆಗು. ಆ ಕಷ್ಟ ದೂರ ಆಗ್ಬಿಡತ್ ನಿನ್ನಿಂದ, ಆಟೋಮೆಟಿಕಲಿ ಹೋಗ್ಬಿಡತ್ ನಿನ್ನಿಂದ ದೂರ. ನೀನ್ ಅಳ್ತಾ ಇರು, ನನ್ನನ್ನ ಕೇಳ್ತಾ ಇರು, ನನ್ನನ್ನ ಬೈತಾ ಇರು, ನೀನ್ ಸಾಯೋ ಯೋಚನೆ ಮಾಡು. ನೀನ್ ಸಾಯಲ್ಲ, ನೀನ್ ಸಾಯಕ್ಕೂ ನಾನ್ ಬಿಡಲ್ಲ. ಈ ಕಷ್ಟ ನಿಂಗಿದ್ದೇ ಇರುತ್ತೆ. ಹಾಗಾಗಿ ಹೆಣ್ಮಕ್ಳಿಗೆ ಹೇಳ್ತಾರೆ, ಅಳುವನ್ನು ಎದುರಿಸುವ ಬದಲು ಕಷ್ಟಗಳನ್ನ ಎದುರಿಸಿ. ಅಳುನ ಬರಮಾಡ್ಕೊಳೋ ಬದಲು ಕಷ್ಟ ಎದುರಿಸಿ. ನೀವು ಆ ಕಷ್ಟಕ್ಕೆ ನೀವು ಹೋರಾಡಿ, ನೀವು ಖಂಡಿತ ಕಷ್ಟ ಇರಲ್ಲ ನಿಮ್ ಜೀವನದಲ್ಲಿ. ಹಾಗಾಗಿ ಆಕೆಯನ್ನ ಮದನಾಶಿನಿ ಅಂತ ಕರಿತೀವಿ ನಾವು. ಮದನಾಶಿನಿ. ಆ ಮದ ನಾಶ ಮಾಡೋದ್ರ ಜೊತೆ ಕಷ್ಟ ಕೂಡ ನಾಶ ಆಗ್ಬೇಕು. ಕಷ್ಟ ನಾಶ ಆಗ್ಬೇಕು ಅಂದ್ರೆ ಯಾವ ಮದ ಇರಬಾರ್ದು, ನೀವು ಇಟ್ಕೋಬಾರ್ದು. ಪ್ರತಿ ಸಲ ನೀವು ಇದನ್ ಕೇಳಾದ್ಮೇಲೆ ಏನೇ ಕರ್ಮ ಮಾಡ್ತಾ ಇದ್ರು, ಏನೇ ಕೆಲಸ ಮಾಡ್ತಾ ಇದ್ರು, ಏನೇ ಕಾಯಕ ಮಾಡ್ತಾ ಇದ್ರು, ನಿಮ್ ಮನ್ಸಲ್ಲಿ ಬರ್ಬೇಕು ಇನ್ನೊಂದು ವಿಚಾರ. ನೀವೇನಾದ್ರೂ ಕೆಲಸ ಮಾಡ್ಬೇಕಾದ್ರೆ 10 ಜನ 100 ಜನ 100 ರೀತಿಯಾದಂಥದ್ದು ಹೇಳ್ತಾರೆ. ಸಂಪ್ರದಾಯದ ವಿಚಾರ ಅಂತ ಬಂದಾಗ, ಅದ್ರಲ್ಲೂ ಆಚಾರ ವಿಚಾರ ಅಂತ ಬಂದಾಗ, ನಾವ್ ಯಾವತ್ತೂ ಈ ತರ ಮಾಡ್ಲಿಲ್ವಲ್ಲ, ನೀನ್ ಯಾಕೆ ಈ ತರ ಮಾಡ್ತಾ ಇದೀಯಾ? ಈ ತರ ಮನೇಲಿ ನಾವು ಕಳ್ಸ ಎಲ್ಲ ಇಟ್ಟಿಲ್ಲ, ನೀನ್ ಯಾಕೆ ಇಡ್ತಾ ಇದೀಯಾ ಅಂತ ನಿಮ್ ಮನೇಲಿ ಅತ್ತೆ ಇದ್ರೆ ಕೇಳ್ತಾರೆ. ಯಾರೋ ಇದ್ರೆ ಈಗ ಪೂಜೆ ಮಾಡಿ ಪಕ್ಕದ ಮನೆಯವ್ರನ್ನ ಕುಂಕುಮ ಕರೆದಿರ್ತೀರ. ಮನ್ಸಿಗೆ ಆನಂದ, ಅಯ್ಯೋ ಇದ್ ಇಡ್ಬಾರ್ದಿತ್ತು ರೀ, ಯಾಕ್ರಿ ಇಟ್ರಿ ನೀವ್ ಇದನ್ನ? ನಮ್ ಕಡೆ ಯಾರು ಇದ್ನ ಇಡಲ್ಲಪ್ಪ, ಇಡ್ಬಾರ್ದಿತ್ತು, ಏನೋ ಕೆಟ್ಟದಾಗತ್ತೆ. ನಿಮ್ಮ ಮನಸ್ಸಲ್ಲಿ ವಿಷ ಬೀಜವನ್ನ ಬಿತ್ತೋರು, ಹುಳಿಯನ್ನ ಹಿಂಡೋರು 100 ಜನ ಇದ್ರು, ನೀವು ಮಾಡಿರೋ ಪೂಜೆ, ನೀವು ಮಾಡಿರೋ ಕರ್ಮ ನಿಮ್ಗೆ ಸಮಾಧಾನ ಕೊಟ್ಟಿದೆ ಅಂದ್ರೆ, ಹಚ್ಚಿರೋ ದೀಪ ನಿಮ್ ಮನೇಲಿ ಬೆಳಕಾಗಿದೆ ಅಂದ್ರೆ, ಬೇರೆಯವ್ರ ಮಾತಕ್ಕೆ ತಲೆ ಕೆಡ್ಸ್ಕೊಂಡಿಲ್ಲ. ಪಕ್ಕದ ಮನೆಯವ್ರ ಮೆಚ್ಚಕ್ ಪೂಜೆ ಮಾಡಿದ್ರ, ಅಮ್ಮನವ್ರ ಮೆಚ್ಚಕ್ ನೀವು ಪೂಜೆ ಮಾಡಿ. ಈಗ ಯಾರಿಗೂ ಆರತಿ ಮಾಡ್ಬೇಕು ನಾನು, ಆರತಿ ಮಾಡೋ ಉದ್ದೇಶ ಏನು? ಈಗ ಹೊಸ್ದಾಗ್ ಮದ್ವೆ ಗಂಡು ಆದ್ರೆ ಕೂತ್ಕೊಂಡು ಆರತಿ ಮಾಡ್ತಾರೆ, ಒಂದ್ ಹೆಣ್ಮಗುಗ್ ಆರತಿ ಮಾಡ್ತಾರೆ, ಹುಟ್ಟಿದ ಮಗು ನಾಮಕರಣ ಆಗ್ಬೇಕಾದ್ರೆ ಆರತಿ ಮಾಡ್ತಾರೆ. ವಿಧವಾದ ಸಮಯದಲ್ಲಿ ಆರತಿ ಮಾಡ್ಕೊಂಡ್ ಬರ್ತೀವಿ. ಹಾಗಾದ್ರೆ ಆರತಿನ ಯಾರು ಮಾಡ್ಬೇಕು, ಯಾರು ಮಾಡ್ಬಾರ್ದು ಅಂದ್ರೆ ಎಲ್ರೂ ಮಾಡ್ಬೇಕು. ಅದೇ ನಮ್ಮ ಸಂಸ್ಕೃತಿ, ಅದೇ ವಿಶೇಷವಾದ ಸಂಸ್ಕೃತಿ. ಕೇಕ್ ಕತ್ತರಿಸಿ ಸಿಹಿ ತಿಂದ್ರೆ ಅದು ಬೆಳಗ್ಗೆ ಹೊತ್ತಿಗೆ ನಿರ್ಮೂಲ, ಆರತಿ ಮಾಡಿದ್ರೆ ಅದು ಶತಾಯುಷಿ. ಆ ದೀಪದ ಜ್ಯೋತಿಯನ್ನ ಮುಖ ಕಡೆ ನಾವು ಕ್ಲಾಕ್ ವೈಸ್ 3 ಸಲ ಸುತ್ತಬೇಕಾದ್ರೆ, ಅಂದ್ರೆ ಬಲಭಾಗದಿಂದ ಸುತ್ತಕೊಂಡು ಎಡಭಾಗಕ್ಕೆ 3 ಬಾರಿ ಬಂದಾಗ ನಾವು ಪಾರ್ವತಿ ಪರಮೇಶ್ವರರು, ಲಕ್ಷ್ಮೀ ವೆಂಕಟೇಶ್ವರರ 3 ಲೋಕವನ್ನ ಸುತ್ತಿ
ಬಂದು ಆಶೀರ್ವಾದ ಮಾಡಿದಷ್ಟು ಪುಣ್ಯ ಫಲ, ಹಂಗಾಗಿ ಆರತಿ ಮಾಡೋದು. ಆಮೇಲೆ ಆ ಬೆಂಕಿ ಜ್ವಾಲೆ ನಮ್ಮ ಮುಖದ ಮೇಲೆ ಬಿದ್ದು, ನಮ್ಮ ದೇಹದ ಮೇಲೆ ಬಿದ್ದು, ದೇಹದಲ್ಲಿ ಇರ್ತಕ್ಕಂಥ ಕಲ್ಮಶ ದೂರ ಆಗಿ ಆರೋಗ್ಯವನ್ನ ಪ್ರಾಪ್ತಿಯಾಗ್ಲಿಕ್ಕೋಸ್ಕರ, ದೇಹಕ್ಕೆ ಚೈತನ್ಯವನ್ನ ನೀಡ್ಲಿಕ್ಕೋಸ್ಕರ ಆರತಿಯನ್ನ ಬೆಳಗೋದು. ಅದರಲ್ಲಿ ಯಾವುದೇ ರೀತಿಯಾದಂತಹ ತಪ್ಪಿಲ್ಲ. ದೇರ್ ಇಸ್ ನೋ ಸಚ್ ಮಿಸ್ಟೇಕ್ಸ್. ಆರತಿ ಮಾಡಕ್ಕೆ ಸಂಪ್ರದಾಯ ಮುಖ್ಯ ಅಲ್ಲ, ಯಾವುದೇ ಜಾತಿ ಆದ್ರೂ ಪರವಾಗಿಲ್ಲ. ಯಾಕಂದ್ರೆ ಪ್ರತಿಯೊಂದರಲ್ಲೂ ಕೂಡ ತಪ್ಪು ಕಂಡಿಡೋರು ಇರ್ತಾರೆ. ಆದ್ರೆ ನಮಗ್ ಗೊತ್ತಿರ್ಬೇಕಲ್ವಾ ನಾವ್ ಯಾವ ಕರ್ಮ ಮಾಡ್ತಾ ಇದ್ದೀವಿ ಅಂತ. ನಗನಗ್ತಾ ಅವ್ರಿಗೆ ಉತ್ತರ ಕೊಡ್ಬೇಕು, ಒಳ್ಳೇದಾಗತ್ತೆ ಅಷ್ಟೇ ಹೇಳ್ಬೇಕೆ ಹೊರತು ಯಾರ ಜೊತೆನೂ ವಿತಂಡವಾದ ಮಾಡಬಾರ್ದು. ಯಾಕಂದ್ರೆ ಇಲ್ಲಿ ಅಮ್ಮನವ್ರು ನೋಡ್ತಾವ್ರೆ, ದೇವಿ ಒಪ್ಕೊಂಡಿದ್ದಾಳೆ, ಸಾಕು, ಆಕೆ ಮೆಚ್ಕೊಂಡಿದ್ದಾಳೆ. ಕ್ಷೀರ ಏನು ಲಕ್ಷ್ಮೀ ಪೂಜೆ ಮಾಡದೆ, ಹಾಲಿನ ಕಳಸವನ್ನ ಮಾಡಿ ಲಕ್ಷ್ಮೀ ಪೂಜೆ ಮಾಡೋದು ವಿಷಯ. ನಾವ್ 2 ಕಳಸ ಇಡಲ್ಲ ಮನೆಯಲ್ಲಿ. ಆಲ್ರೆಡಿ 1 ಕಳಸ ಇದೆ. 2 ಕಳಸ ಇಟ್ರೆ ಮನೆ ಏನೋ ಆಗ್ಬಿಡತ್ತೆ. ನೋಡಿ, ಒಂದು ವಿಚಾರ ಅರ್ಥ ಮಾಡ್ಕೊಳ್ಳಿ, ದೇವರನ್ನ ಯಾವುದೇ ರೂಪದಲ್ಲಿ ಆರಾಧನೆ ಮಾಡಿ, ಆದ್ರೆ ಕಟ್ಟುಪಾಡುಗಳನ್ನ ನೀವು ಬಹಳ ದೇವ್ರಿಗೆನೆ ನೀವು ಪ್ರಶ್ನೆ ಹಾಕಕ್ ಕೂತ್ಕೊಂಡ್ಬಿಡ್ತೀರ. ದೇವ್ರಿಗೆ ಒಂಥರ ಚಾಲೆಂಜ್ ಕೊಡ್ತಾ ಇದೀರ ನೀವು. ಎಲ್ಲೂ ಹೇಳಿಲ್ಲ ಹಂಗೆ. ಪೂಜೆ ಮಾಡ್ಬೇಕು, ಆ ಪೂಜೆ ಆದ್ಮೇಲೆ ನಾವು ಸ್ವೀಕರಿಸ್ಬೇಕು, ಅದು ಒಳ್ಳೇದಾಗ್ಬೇಕು. ಮನೆ ಗೃಹಕ್ಕೆ 2 ಕಳಸ ಹೆಂಗಾಯ್ತು? ತೆಂಗಿನಕಾಯಿ ಇಟ್ಟ ತಕ್ಷಣ ಕಳಸ ಆದ್ರೆ ಮನೇಲಿ 10 ತೆಂಗಿನಕಾಯಿ ತಂದಿಟ್ಟಿರ್ತೀವಿ ನಾವು, ಅಡ್ಗೆಗೆಲ್ಲ ತಂದಿಡಲ್ವಾ? ಅದನ್ನೆಲ್ಲ ಕಳಸ ಅಂತ ಅನ್ಕೊಳಕ್ಕಾಗತ್ತ? ಆ ತೆಂಗಿನ ಕಾಯಿನ ತಂದು ಒಂದು ಚೆಂಬಲ್ ಹಾಲಿನಲ್ಲಿ ಇಟ್ಟಾಗ ಅಲ್ಲಿ ದೇವಿ ಪ್ರತಿಷ್ಠಾಪನೆ ಖುಷಿ ಪಡ್ಬೇಕು. ತಾಯಿ ನಮ್ಮ ಮನೆಗೆ 2 ಬರ್ತೀವಿ, 2 ಕಳಸದಲ್ಲಿ ಒದ್ಕೊಂಡ್ ಬರ್ತಾವಳ ತಾಯಿ. ಶುಕ್ರವಾರದೊತ್ತು ನಮ್ಮ ಮನೆಗೆ ಗೋಧೂಳಿ ಲಗ್ನದಲ್ಲಿ ತಾಯಿ 2 ಕಳಸದಲ್ಲಿ ಪ್ರವೇಶ ಮಾಡ್ತಾ ಇದ್ದಾಳೆ ಅಂತ ಆ ರೀತಿ ಯೋಚನೆ ಮಾಡೋದ್ ಬಿಟ್ಟು, ಇಬ್ರಿಬ್ರು ಲಕ್ಷ್ಮಿಯರ್ ಬಂದ್ರು ಇವತ್ತು ನಮ್ಮ ಮನೆಗೆ ಅಂತ ಯೋಚನೆ ಮಾಡೋದ್ ಬಿಟ್ಟು, ನೀವೇನಾದ್ರೂ ಅಪಶಕುನ ಅಂತ ಯೋಚನೆ ಮಾಡಿದ್ರೆ ಅದು ಅಪಶಕುನ. ಹಂಗಾಗಿ ಯಾವತ್ತು ಪ್ರತಿಯೊಂದ್ರಲ್ಲೂ ನೀವು ಒಳ್ಳೇದನ್ನ ಹುಡುಕಿ ಒಳ್ಳೇದ್ ಕಾಣಿಸುತ್ತೆ. ಕೆಲವೊಂದು ರಿಸ್ಟ್ರಿಕ್ಷನ್ ಇದೆ, ಐ ಕ್ಯಾನ್ ಅಗ್ರಿ. ಕೆಲವೊಂದು ಸಂಪ್ರದಾಯ ಫಾಲೋ ಮಾಡ್ಲೇಬೇಕು, ನಾನು ಮಾಡ್ತೀನಿ, ನೀವು ಮಾಡ್ಬೇಕು. ಆದ್ರೆ ಮಾಡೋದ್ ಬಿಟ್ಟು ಅಥವಾ ಎಲ್ಲಾದ್ರಲ್ಲೂ ದೋಷ ಹುಡುಕ್ಬಾರದು ಅಂತ ಇಲ್ಲಿ ದೇವಿ ಭಕ್ತರಿಗೆ ಹೇಳ್ತಾಳೆ. ಅದನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ. ಇಲ್ಲಿಗೆ ಇವತ್ತು ನಿಲ್ಸೋಣ. ಧನ್ಯವಾದ.